ಇದಕ್ಕೆ ಮುಂಚೆ ನಾವು ಒಂದು 2-3 ವಾರಗಳ ಮುಂಚೆ ಐಸಿಯ 48 ನೋಡಿದ್ವಿ. ಐಸಿಯ 48ರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ದೇವರು ಏನಕ್ಕೋಸ್ಕರ ವಾಗ್ದಾನಗಳು ಕೊಡ್ತಾರೆ, ಕೊಟ್ಟಂಥ ವಾಗ್ದಾನಗಳನ್ನು ಏನಕ್ಕೋಸ್ಕರ ದೇವರು ನಡೆಸ್ತಾರೆ ಅಂತ. ಹಲ್ಲೆಲೂಯಾ. ಹಾಂ, ಇವತ್ತೇನು ಮಾಡೋಣ ಅಂದರೆ, ಐಸಿಯ 48ರಲ್ಲಿ 1-12 ಓದಿದ್ವಿ ಅಂದ್ಕೊಳ್ತೀನಿ ಲಾಸ್ಟ್ ವೀಕು. ಅದಕ್ಕೆ ಮುಂಚೆ ಓದುವಾಗ ಅಷ್ಟು ಓದಿದ್ವಿ. ಇವತ್ತೇನು ಮಾಡೋಣ ಅಂದರೆ, ಅದೇ ಐಸಿಯ 48 ತೊಗೊಳ್ಳೋಣ. ರಲ್ಲಿ 17-22. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ 48 ವಚನ 13. 17-22, 17-22. ಐಸೈಯ 48, 17-22. ಯೆಶಾಯ 48ನೇ ಅಧ್ಯಾಯ ವಚನ 17 ವಚನ 23. ನನ್ನ ವಿಮೋಚಕರು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಕರ್ತರು ಹೀಗೆ ಎನ್ನುತ್ತಾರೆ, ನಾನೇ ನಿನ್ನ ದೇವರಾದ ಕರ್ತರು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿ ಇದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿ ಇತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆಯೂ ಇರುತ್ತಿದ್ದವು. ನಿನ್ನ ಸಂತತಿಯವರು ಮರಳಿನೋಪಾದಿಯಲ್ಲಿಯೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವುದವರು ಉಸುಬಿನ ಅಣುರೇಖೆಗಳ ಪ್ರಕಾರವು ಅಸಂಖ್ಯಾತರಾಗುತ್ತಿದ್ದರು. ಅವರ ಹೆಸರು ನನ್ನ ಮುಂದೆ ನಿರ್ಮೂಲವಾಗಿ ಹಾಳಾಗುತ್ತಿರಲಿಲ್ಲ. ಬಾಬೆಲಿನಿಂದ ಹೊರಡಿಸಿರಿ, ಕಸ್ದಿಯರ ಕಡೆಯಿಂದ ಹಾರಿ ಹೋಗಿರಿ, ಹರ್ಷಧ್ವನಿಯಿಂದ ಇದನ್ನು ತಿಳಿಸಿರಿ, ಪ್ರಕಟಿಸಿರಿ, ಭೂಮಿಯ ಕಟ್ಟಕಡೆಯವರೆಗೂ ಪ್ರಚಾರಪಡಿಸಿರಿ. ಕರ್ತರು ತನ್ನ ಸೇವಕನಾದ ಯಾಕೋಬನನ್ನು ವಿಮೋಚಿಸಿದ್ದಾರೆ ಎಂದು ಹೇಳಿರಿ. ಅವರನ್ನು ಮರುಭೂಮಿಯಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ. ಅವರಿಗಾಗಿ ನೀರನ್ನು ಕಲ್ಲಿನೊಳಗಿನಿಂದ ಹರಿಸಿದರು. ಅವರು ಬಂಡೆಯನ್ನು ಸೀಳಲು ಜಲಪಾತವಾಯಿತು. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಕರ್ತರು ನುಡಿಯುತ್ತಾರೆ. ಆಮೆನ್. ಇದನ್ನೇನಕ್ಕೋಸ್ಕರ ಈ ವಾಕ್ಯವನ್ನು ತಗೊಂಡೆ ಅಂದರೆ, ಇವಾಗ ದೇವರು ನಮಗೆ ನಮ್ಮ ಜೀವನದಲ್ಲಿ ಕೆಲವು ಪ್ರಾಮಿಸಸ್ ಕೊಟ್ಟಿರ್ತಾರೆ, ಕೆಲವು ವಾಗ್ದಾನಗಳನ್ನು ಕೊಟ್ಟಿರ್ತಾರೆ. ಯಾವಾಗಲೂ ಹೇಳ್ತೀನಿ, ವಾಗ್ದಾನಗಳನ್ನು ದೇವರು ಬರೀ ವಾಗ್ದಾನಗಳಾಗಿ ಕೊಡಲ್ಲ. ವಾಗ್ದಾನಗಳ ಜೊತೆ ಏನು ಕೊಡ್ತಾರೆ? ಕಟ್ಟಳೆಯನ್ನು ಕೊಡ್ತಾರೆ. ದೇವರು ಪ್ರಾಮಿಸ್ ಮಾಡಿದ್ರೆ, ಒಂದು ಆಶೀರ್ವಾದವನ್ನು ಪ್ರಾಮಿಸ್ ಮಾಡಿದ್ರೆ ಜೊತೆಯಲ್ಲಿ ಏನು ಕೊಡ್ತಾರೆ? ಒಂದು ಕಮ್ಯಾಂಡ್ಮೆಂಟ್. ನೀವು ಇದನ್ನು ಕಂಪ್ಲೀಟಾಗಿ ನೀವು ಇದನ್ನು ಫಾಲೋ ಮಾಡಿದ್ರೆ ನಾನೇನು ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಮಾಡ್ತೀನಿ ಅಂತ. ದೇವರು ಇಸ್ರೇಲ್ ಜನರಿಗೂ ಸಹ ಯಾವಾಗಲೂ ಏನು ಕೊಟ್ಟಿರ್ತಾರೆ ಅಂದರೆ ಆಶೀರ್ವಾದನ ಹೇಳಿರ್ತಾರೆ. ನೀವು ನನ್ನನ್ನು ಎಷ್ಟು ದಿವಸ ನೀವು ನನ್ನನ್ನು ಬಿಟ್ಟು ಬೇರೆ ದೇವರುಗಳು ಹೋಗೋದೆ, ನನ್ನನ್ನೇ ನೀವೇನು ಮಾಡ್ತೀರಾ? ಸೇವನೆ ಮಾಡ್ತೀರೋ, ನನ್ನನ್ನೇ ಆರಾಧನೆ ಮಾಡ್ತೀರೋ, ಅವಾಗೆಲ್ಲ ಏನು ಮಾಡ್ತೀನಿ? ನಿಮಗೆ ಯಾವುದಕ್ಕೂ ಏನಿರಲ್ಲ, ಕೊರತೆ ಇರಲ್ಲ, ನಿಮ್ಮನ್ನು ನಾನು ಆಶೀರ್ವದಿಸ್ತೀನಿ ಅಂತಾರೆ. ಇಂಥ ವಾಗ್ದಾನಗಳನ್ನು ಸಿಕ್ಕಿದ ಮೇಲೆ ಇಸ್ರೇಲ್ ಜನರು ತಿರುಗಿ ಏನು ಮಾಡ್ತಾರೆ? ಪಾಪದಲ್ಲಿ. ಅವ್ರು ಯಾವ ರೀತಿಯಾದ ಪಾಪದೊಳಗಡೆ ಹೋಗ್ತಿದ್ರು? ಬೇರೆ ದೇವರುಗಳನ್ನು ಹುಡುಕುವಂಥದ್ದು ಪಾಪ, ಬೇರೆ ದೇವರುಗಳನ್ನು ಆರಾಧನೆ ಮಾಡುವಂಥದ್ದು ಆದ ಪಾಪವನ್ನು ಮಾಡ್ತಿದ್ರು. ಇವಾಗ ಇಸ್ರೇಲ್ ಜನರಿಗೂ ದೇವ್ರಿಗಿರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ, ಇಬ್ರಿಗೂ ಇರುವಂಥ ಒಂದು ಸಮಸ್ಯೆ ಏನಂದರೆ, ಈ ಜನರನ್ನು ದೇವರಿಂದಲ್ಲ, ಜನರ ಮನಸ್ಸು ಯಾವ ರೀತಿ ಇದೆ ಅಂದರೆ, ಅವ್ರು ತಿರುಗಿ ಏನು ಮಾಡ್ತಾ ಇದ್ದಾರೆ? ಪಾಪದಲ್ಲಿ ಬೀಳ್ತಾ ಬೇರೆ ದೇವರುಗಳ ಕಡೆ ಹೋಗ್ತಾ ಇದ್ದಾರೆ. ಇವಾಗ ಇದನ್ನು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡು ನೋಡಬೇಕಂದ್ರೆ, ಕ್ರಿಸ್ತನ ಒಳಗಡೆ ಇರುವಂಥ ನಾವು ಯಾವ ರೀತಿ ಇದನ್ನು ನೋಡಬೇಕಂದ್ರೆ, ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿಕೊಂಡಿರುವಂಥ ಎಷ್ಟೋ ಜನರು ಎಷ್ಟೋ ದೇವರ ಹತ್ರದಿಂದ ವಾಗ್ದಾನಗಳನ್ನು ಪಡೆದುಕೊಂಡ್ರೂ ಸಹ ದೇವರ ಮೇಲೆ ಏನಿರಲ್ಲ? ನಂಬಿಕೆ ಇರಲ್ಲ. ನಂಬಿಕೆ ವಿಶ್ವಾಸ ಇರಲ್ಲ. ನಂಬಿಕೆ ವಿಶ್ವಾಸ ಅಂದರೆ ಟ್ರಸ್ಟ್ ಎಲ್ಲಿಂದ ಬರುತ್ತಂದರೆ, ದೇವರೇ ಏನಾದ್ರೂ ಏನು ಮಾಡಿಲ್ಲ, ನನ್ನನ್ನು ದೇವರು ಕೈ ಬಿಡಲ್ಲ ಅನ್ನುವಂಥ ಒಂದು ನಂಬಿಕೆ. ಆ ನಂಬಿಕೆ ಎಲ್ರಿಗೂ ಸುಲಭವಾಗಿ ಬರಲ್ಲ. ಕೆಲವು ಜನರು ರಕ್ಷಣೆ ಹೊಂದ್ಕೊಂಡಿದ್ದ ತಕ್ಷಣ ದೇವ್ರ ಮೇಲೆ ಸುಲಭವಾಗಿ ನಂಬಿಕೆ ನಂಬಿಡ್ತಾರೆ. ಇದು ನನ್ನ ರಕ್ಷಣೆ ಆದ ಮೇಲೆ ಮಾತಾಡ್ತಾ ಇದ್ದೀನಿ, ಯೇಸುನೇ ದೇವರು ಅಂತ ಸ್ವೀಕರಿಸಿಕೊಂಡ ಮೇಲೆ. ನಾವೇನು ಅಂದ್ಕೊಳ್ತೀವಿ ಅಂದರೆ, ಯೇಸುನೇ ದೇವರು ಅಂತ ಸ್ವೀಕರಿಸಿಕೊಂಡ ಮೇಲೆ ಸುಲಭವಾಗಿ ನಾವೇನು ಮಾಡಿಬಿಡ್ಬೋದು? ದೇವ್ರ ಮೇಲೆ ವಿಶ್ವಾಸ ಇಡ್ಬೋದು, ಸುಲಭವಾಗಿ ನಂಬಿಕೆ ಇಡ್ಬೋದು ಅಂತ. ಎಲ್ಲರಿಂದನೂ ಸಾಧ್ಯ ಅಲ್ಲ. ಯಾಕಂದರೆ ದೇವರ ಮೇಲೆ ನಂಬಿಕೆ ಇಡುವುದಕ್ಕೂ ಸಹ ಒಂದು ತಾಳ್ಮೆ ಬೇಕು, ತಮ್ಮನ್ನು ತಾವು ತಗ್ಗಿಸ್ಕೊಳ್ಳುವಂಥ ಗುಣ ಬೇಕು. ಯಾಕೆ ತಾಳ್ಮೆ ತಗ್ಗಿಸ್ಕೊಳ್ಳುವಂಥ ಗುಣ ಬೇಕಂದರೆ, ದೇವರ ಹತ್ರ ನಮ್ಮ ಭಾರವನ್ನು ಇಳಿಸಿ ಅದನ್ನು ಮರೆತು ಹೋಗುವುದು ಎಲ್ಲರ ಕೈಯಿಂದ ಏನಿಲ್ಲ, ಸಾಧ್ಯ ಇಲ್ಲ. ದೇವರೇ ನೀವು ಇದನ್ನು
ನೋಡ್ಕೊಳ್ತೀರಾ ಅಂತ ಎಲ್ರ ಕೈಯಿಂದ ಏನು ಮಾಡೋಕ್ಕಾಗಲ್ಲ, ಸುಲಭವಾಗಿ ಬಿಡೋಕ್ಕಾಗಲ್ಲ. ನಾವೆಷ್ಟೇ ಟ್ರೈ ಮಾಡಿದ್ರು ನಾವು ಪ್ರಯತ್ನ ಪಡ್ಬೋದು, ದೇವರೇ ಇದು ನಿಮ್ಮ ಹತ್ರ ನಾನು ಭಾರ ಇಳಿಸ್ತೀನಿ ಅಂತ. ಆದರೆ ಎಲ್ರ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಆ ತಾಳ್ಮೆಯನ್ನು ತಗ್ಗಿಸ್ಕೊಳ್ಳುವಂಥ ಗುಣ ಏನೇನಲ್ಲ ಎಲ್ರಿಗೂ ಇರಲ್ಲ. ಆ ಕಾರಣದಿಂದನೇ ರಕ್ಷಣೆ ಒಳಗಡೆ ಇರುವಂಥ ಎಷ್ಟೋ ಜನರಿಗೆ ಇನ್ನೂ ಸಹ ಏನು ಮಾಡೋಕ್ಕಾಗ್ತಾಯಿಲ್ಲ, ದೇವ್ರ ಹತ್ರ ಸಂಪೂರ್ಣವಾಗಿ ರಕ್ಷಣೆಯಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ. ರಕ್ಷಣೆ ಹೊಂದಿಕೊಳ್ಳೋದೊಂದು, ರಕ್ಷಣೆಯಲ್ಲಿ ನಡೆಯೋದಿನ್ನೊಂದು. ರಕ್ಷಣೆ ಪಡ್ಕೊಳ್ಳೋದು ದೇವ್ರು ನಮಗೋಸ್ಕರ ಏನು ಮಾಡ್ತಾಯಿದೆ, ನಮ್ಮ ಮನಸ್ಸನ್ನು ಚೇಂಜ್ ಮಾಡಿ ಯೇಸು ಕ್ರಿಸ್ತನೇ ದೇವರು ಅಂತ ಹೇಳ್ತಾರೆ, ಎಲ್ಲ ಓಕೆ. ಆದರೆ ರಕ್ಷಣೆಯಲ್ಲಿ ನಡೆಯುವುದಂದರೆ ದೇವರ ಜೊತೆ ನಮ್ಮ ಸಂಬಂಧ ಹೆಚ್ಚಾಗೋದು, ದೇವ್ರ ಮೇಲಿರುವಂಥ ನಂಬಿಕೆ ಏನಾಗೋದು ಹೆಚ್ಚಾಗೋದು. ಅದು ತುಂಬ ಕಷ್ಟವಾದ ಒಂದು ದಾರಿ. ಯಾಕಂದರೆ ಇಸ್ರೇಲ್ ಜನರಿಗೆ ನೋಡಿ, ದೇವರು ಎಷ್ಟೇ ಒಳ್ಳೇದು ಮಾಡಿದ್ರು, ಅವ್ರ ಒಳ್ಳೆತನ ಎಷ್ಟೇ ಅವರಲ್ಲಿದ್ರೂ ಯಾಕೆ ಅವ್ರು ಬೇರೆ ದೇವರುಗಳನ್ನು ಹುಡುಕಿ ಹೋಗ್ತಾಯಿದ್ರು? ಯೋಚನೆ ಮಾಡಿ ನೋಡಿ. ಅವ್ರಿಗೆ ಒಂದು ಕೊರತೆ ದೇವ್ರು ಏನು ಮಾಡಿಲ್ಲ, ಇಟ್ಟಿರಲಿಲ್ಲ. ಒಂದು ಚಿಕ್ಕ ಕಷ್ಟ ಬರಲಿ, ಏನೇ ಬರಲಿ, ಒಂದು ಚಿಕ್ಕ ವಿಷಯ ಇದ್ರೂ ಏನು ಮಾಡ್ತಾಯಿದ್ರು, ಬೇರೆ ದೇವ್ರಗಳ ಕಡೆ ಹೋಗ್ತಾಯಿದ್ರು. ಯಾಕೆ ಅವರೆಲ್ಲ ಮನಸ್ಸಿತ್ತು? ದೇವರ ತಾಳ್ಮೆ ಇರಲಿಲ್ಲ, ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ದೇವರು ನನ್ನ ನೀಡ್ಸ್ನ, ನನಗೆ ಬೇಕಾಗಿರುವಂಥ ವಿಷಯಗಳನ್ನು ಪೂರೈಸ್ತಾರೆ ಅನ್ನುವಂಥ ನಂಬಿಕೆ ಇರಲಿಲ್ಲ. ಯೋಚನೆ ಮಾಡಿ ನೋಡಿ, ಅವರು ಮೇಜರಾಗಿ ನಾವು ಯಾವಾಗಲೂ ಮಾತಾಡಿದ್ವಿ, ಮೇಜರಾಗಿ ಅವ್ರು ಹೋಗ್ತಿದ್ದ ದೇವ್ರುಗಳು ಯಾವುದು? ಆಶರ ಅನ್ನುವಂಥ ದೇವರು, ಬಾಳ್ ಅನ್ನುವಂಥ ದೇವರು. ಈ ದೇವ್ರುಗಳ ಹತ್ರ ಯಾಕೆ ಹೋಗ್ತಾಯಿದ್ರು? ಆ ದೇವ್ರುಗಳು ಏನಕ್ಕೆ ದೇವರಾಗಿತ್ತು? ಫರ್ಟಿಲಿಟಿ, ತುಂಬ ಆಶೀರ್ವಾದ, ಸಂಪತ್ತು ಕೊಡುವಂಥ ದೇವರುಗಳು. ಅಂತಹ ದೇವ್ರುಗಳ ಹತ್ರ ಏನು ಮಾಡ್ತಿದ್ರು ಇವರು? ಹೋಗಿ ಪೂಜೆ ಮಾಡ್ತಾಯಿದ್ರು. ಯಾಕಂದರೆ ಇದು ನಮ್ಮ ಇವತ್ತಿನ ಕ್ರಿಸ್ತರಿಗೆ ನಾವು ಅಳವಡಿಸಿ ನೋಡಿದ್ರೆ ಏನು ಅನ್ಕೊಳ್ತೀವಿ ಅಂದರೆ, ದೇವರಿಗೆ ನಮ್ಮನ್ನು ಆಶೀರ್ವದಿಸೋಕ್ಕೆ ಇಷ್ಟ ಇಲ್ಲ. ದೇವ್ರ ಹತ್ರ ನಾನು ಹಣಕಾಸಿನ ಕುರಿತಾಗಿ ಏನು ಮಾಡಬಾರ್ದು, ಮಾತಾಡಬಾರ್ದು. ಯಾಕಂದರೆ ಕ್ರಿಸ್ತರಲ್ಲಿ ಇರುವಂಥ ಎಲ್ಲರೂ ಯಾವ ರೀತಿ ಅದನ್ನು ಮಾಡಿಟ್ಟಿದ್ದಾರೆ ಅಂದರೆ, ಹಣಕಾಸು ಅಥವಾ ಐಶ್ವರ್ಯ ಆಗಿರೋದು ತಪ್ಪು, ಇದಾಗಿರೋದು ತಪ್ಪು ಅಂತ. ನಮ್ಮ ನಂಬಿಕೆಯನ್ನು ಐಶ್ವರ್ಯದ ಮೇಲೆ ಇಡುವುದು ದೇವರ ವಾಕ್ಯದ ಪ್ರಕಾರ ತಪ್ಪು. ಆಶೀರ್ವಾದಕ್ಕೋಸ್ಕರ ದೇವರ ಹತ್ರ ಬರುವುದು ತಪ್ಪು. ಆದರೆ ದೇವರು ನಮ್ಮನ್ನು ಆಶೀರ್ವದಿಸುವಾಗ ಅಥವಾ ದೇವರೇ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಾಗ, ಒಳ್ಳೆ ಸ್ಥಾನದಲ್ಲಿಡುವಾಗ ಎಷ್ಟೋ ಜನರು ಅದನ್ನು ಏನು ಮಾಡಿಬಿಡ್ತಾರೆ, ಅದರ ಕುರಿತಾಗಿ ನಾನು ಏನು ಮಾಡಬಾರ್ದು, ಪ್ರಾರ್ಥನೆನೇ ಮಾಡಬಾರ್ದು, ತಪ್ಪು. ನಾನು ಆಶೀರ್ವಾದವಾಗಿದ್ದರೆ ದೇವ್ರು ಏನು ಮಾಡ್ಕೊಳ್ತಾರೆ, ಇವನಲ್ಲಿ ಏನಿಲ್ಲ, ತಗ್ಗಿಸ್ಕೊಳ್ಳುವಂಥ ಗುಣ ಅಲ್ಲ, ತಾಳ್ಮೆ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ. ತಾಳ್ಮೆ ಅನ್ನೋದು ಬೇರೆ, ನಾವು ನಮ್ಮ ಐಶ್ವರ್ಯದಲ್ಲಿ ಜಂಬ ಇಟ್ಕೊಳ್ಳೋದು ಬೇರೆ. ಎಷ್ಟೋ ಜನರಿಗೆ ಏನಾಗುತ್ತೆ ಅಂದರೆ, ದೇವರವರು ನಮ್ಮ ಮೇಲೆ ಇಡ್ತಾ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಪ್ರೈಡ್ ಜಾಸ್ತಿ ಆಗುತ್ತೆ, ಜಂಬ, ಅಹಂಕಾರ ಜಾಸ್ತಿ ಆಗ್ತಾ ಇದ್ರಿಂದ ಆ ಜಾಗದಲ್ಲಿ ದೇವ್ರ ಮೇಲೆ ಏನಿಲ್ಲ, ನಂಬಿಕೆ ಇಲ್ಲ ಅಂತ ಅರ್ಥ. ಆದರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಹತ್ರ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಲ್ಲ. ಆದರೆ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡೋ ನಮ್ಮ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಕೊಡುವಾಗ ಜನರು ಏನು ಅದನ್ನು ನಾವು ಮಾತಾಡಬಾರ್ದು, ತಪ್ಪು ಅಂತ ಅಂದ್ಕೊಳ್ಳುವಂಥ ಎಷ್ಟೋ ಕ್ರಿಸ್ತರು ಇದ್ದಾರೆ. ಆಯಿತು. ಆದರೆ ಇವತ್ತು ಮೇನ್ ಟಾಪಿಕ್ ಏನಂದರೆ, ಯಾಕೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಬಂದಿಲ್ಲ? ಎಷ್ಟೇ ದೇವರು ಅವರ ಜೀವನದಲ್ಲಿ ಒಳ್ಳೇದು ಮಾಡಿದ್ರು ಇಸ್ರೇಲ್ ಜನರಿಗೆ ಏನಿರಲಿಲ್ಲ, ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ನೋಡಿ, ಇವಾಗಲೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಐಸಾಯ 48 ನೀವು 17ನೇ ವಾಕ್ಯದಿಂದ ಓದಬೇಕಾದ್ರೆ ದೇವ್ರು ಏನು ಹೇಳ್ತಾರೆ, ನೀವು ನನ್ನ ಹೇಳೋದೆಲ್ಲ ಕೇಳಿದರೆ ನಿಮ್ಮನ್ನು ಏನು ಮಾಡ್ತಾ ಇದ್ದೆ, ನಾನು ಅಷ್ಟು ಆಶೀರ್ವದಿಸ್ತಾ ಇದ್ದರೆ ನಿಮಗಿರುವಂಥ ಸಮಾಧಾನ ಬೇರೆ ಯಾರಿಗೂ ಇರ್ತಿರ್ಲಿಲ್ಲ. ಆದರೆ ನೀವೇನು ಮಾಡಿದ್ರಿ, ನನ್ನನ್ನು ಬಿಟ್ಟು ದೂರ ಹೋದ್ರಿ. ಆದ್ದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಅದರಿಂದ ಇವ್ರೇನಾಗ್ತಾರೆ ಅಂದರೆ ಬಾಬಿಲೋನಲ್ಲಿ ಹೋಗಿ ಸಿಕ್ಕಾಕೊಳ್ತಾರೆ. ದೇವರೇನೇ ಬಾಬಿಲೋನ್ ರಾಜನಿಗೆ ಪವರ್ ಕೊಟ್ಟು, ಶಕ್ತಿ ಕೊಟ್ಟು ಏನು ಮಾಡ್ತಾರೆ ಅಂದರೆ, ಬಾಬಿಲೋನ್ ರಾಜನ ಹತ್ರ ಹೋಗಿ ಏನು ಮಾಡ್ಕೊಳ್ತಾರೆ, ಇವರು ಸಿಕ್ಕಾಕೊಳ್ತಾರೆ. ಯಾವ ರೀತಿ ಈಜಿಪ್ಟು ಮತ್ತು ಬಾಬಿಲೋನ್ ಎರಡು ತುಂಬ ಮುಖ್ಯವಾದ ಒಂದು ವಿಷಯ. ಇಸ್ರೇಲ್ ಜನರ ಹಿಸ್ಟ್ರಿಯಲ್ಲಿ ತುಂಬ ಮುಖ್ಯವಾದ ಎರಡು ನೇಷನ್ಸ್, ಎರಡು ರಾಜ್ಯಗಳು. ಯಾಕಂದರೆ ಈಜಿಪ್ಟಿಗೆ ಇವರು ಏನು ಮಾಡ್ತಾರೆ, ಇಸ್ರೇಲ್ ಅನ್ನುವಂಥ ದೇಶನೇ ಇರುವುದಕ್ಕೆ ಮೊದಲಾಗೆ ಏನಾಗ್ತಾ ಇದೆ, ಫಸ್ಟ್ ಇವ್ರು ಎಲ್ಲಿಂದ ಬರ್ತಾ ಇದ್ರು, ಇಸ್ರೇಲ್ ಅನ್ನುವಂಥ ದೇಶನೇ ಈಜಿಪ್ಟ್ ಅನ್ನುವಂಥ ದೇಶದಿಂದ ಆಚೆ ಬಂದು ಇಸ್ರೇಲ್ ಅನ್ನುವಂಥ ದೇಶ ಉಂಟಾಗ್ತಾ ಇದೆ, ಉರುವಾಗ್ತಾ ಇದೆ. ಈಜಿಪ್ಟ್ ಒಳಗಡೆ ಇವ್ರು ಹೋಗಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಸೇರ್ತಾ ಇದ್ದಾರೆ. ದೇವ್ರು ನಡೆಸಿದ್ರು ಅಂತ ಈಜಿಪ್ಟ್ ಒಳಗಡೆ ಹೋಗಿ ಸೇರ್ತಾ ಇದ್ದಾರೆ. ಯಾಕಂದರೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ, ಯೋಸೆಫನು ಈಜಿಪ್ಟಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಶುರುವಾದ ಮೇಲಿಂದಾನೇ ಇಸ್ರೇಲ್ ಜನರು ಈಜಿಪ್ಟಲ್ಲಿ ಏನಾಗ್ತಾರೆ, ಉಂಟಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಬಾಬಿಲೋನಲ್ಲಿ ಏನಾಗುತ್ತೆ ಅಂದರೆ, ಇಸ್ರೇಲ್ ಜನರು ಅಷ್ಟು ವರ್ಷಗಳಾದಮೇಲೆ, ಇಸ್ರೇಲ್ ಜನರಿಗೆ ಕಾನಾನ್ ದೇಶ ಸಿಕ್ಕಿದ ಮೇಲೆ, ಎಲ್ಲ ಆದ ಮೇಲೆ ನೆಕ್ಸ್ಟ್ ಅವ್ರ ಪಾಪದಲ್ಲಿರುವ ಕಾರಣದಿಂದ ಅವರನ್ನು ಸರಿಪಡಿಸ್ಬೇಕು ಅಂತ ದೇವ್ರು ಏನು ಮಾಡ್ತಾ ಇದ್ದಾರೆ, ಬಾಬಿಲೋನ್ಗೆ ಪವರ್ ಕೊಡ್ತೇವೆ. ಬಾಬಿಲೋನ್ ಹತ್ರ ಅವ್ರು ಬೇಕಂತ ಇವ್ರು ಹೋಗಿ ಸೇರ್ಕೊಂಡಿಲ್ಲ, ತಾನಾಗೆ ಬಾಬಿಲೋನ್ ಏನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಬಂದು ಇವ್ರನ್ನ ಏನು ಮಾಡ್ತಾ ಇದ್ದಾರೆ, ಆಕರಣೆ ಮಾಡ್ಕೊತಾ ಇದ್ದಾರೆ. ಓಕೆ,
ಬಾಬಿಲೋನ್ ಒಂದು ಆಕರಣೆ ಮಾಡುವಾಗ ಯಾವ ರೀತಿ ಆಕರಣೆ ಮಾಡ್ತಾರೆ ಅಂದರೆ, ಇಲ್ಲಿ ಬಂದು ಇರುವಂಥ ಎಲ್ಲ ಒಳ್ಳೆಯ ಜನರು ಅಂದರೆ ತುಂಬ ರಿಚ್ ಆಗಿರುವಂಥವ್ರು, ತುಂಬ ಜ್ಞಾನವಾಗಿರುವಂಥವ್ರು ಎಲ್ಲರನ್ನ ಏನು ಮಾಡ್ಕೊಂಡ್ರೆ ಕರ್ಕೊಂಡೋಗಿ ಬಾಬಿಲೋನ್ ಇಟ್ಕೊಂಡ್ರು. ಅದರಲ್ಲಿ ಒಬ್ಬರೇ ದಾನಿಯೇಲನು. ಹಲ್ಲೆಲೂಯಾ. ದಾನಿಯೇಲನು ಸಹ ಈ ರಾಜರ ಕುಟುಂಬದಲ್ಲಿ ಇರುವಂಥ ಒಂದು ಕುಟುಂಬದಲ್ಲಿ ಇದ್ದಂಥ ಒಂದು ಮನುಷ್ಯ. ಕುಟುಂಬದಲ್ಲಿ ಅಂದರೆ ಆ ಒಂದು ಲೈನಲ್ಲಿ ಬರಬೇಕಾಗಿರೋಂಥ ಮನುಷ್ಯ. ದಾನಿಯೇಲನು ಸಹ ಎಲ್ಲೋಗಿ ಸಿಕ್ಕಾಕೊಳ್ತಾರೆ? ಬಾಬಿಲೋನಲ್ಲಿ. ಇವರೆಲ್ಲರೂ ಕರ್ಕೊಂಡು ಹೋಗುವಾಗ ಆ ರೀತಿ ಇರುವಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ನೀವು ಇರೆಮ್ಯ ನೀವು ಇನ್ನೂ ಸ್ವಲ್ಪ ಓದಿ ನೋಡಿದ್ರೆ, ಯಾಕಂದರೆ ಯೆಶಾಯ ಯೆರೆಮ್ಯ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ಬರುವಂಥ ಪ್ರವಾದಿಗಳು. ಯೆರೆಮ್ಯಲ್ಲಿ ನೀವು ಓದಬೇಕಾದ್ರೆ ನಿಮಗೆ ಅದನ್ನು ಸ್ವಲ್ಪ ಮುಂದೆ ಓದಬೇಕಾದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಈ ಬಾಬಿಲೋನ್ ಜನರು ಏನು ಮಾಡ್ತಾನೆ, ಚೆನ್ನಾಗಿರುವಂಥ ಎಲ್ಲರನ್ನು ಕರ್ಕೊಂಡು ಹೋಗಿ ಪುವರ್ ಪೀಪಲ್, ತುಂಬ ಕೆಳಗಡೆ ಇರುವಂಥವ್ರು, ಅವ್ರನ್ನ ಮಾತ್ರ ಏನು ಮಾಡಿಬಿಡ್ತಾರೆ ಅಂದರೆ ಅದೇ ಜಾಗದಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿ ಇಸ್ರೇಲಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಇದು ಇವತ್ತಿಗೆ ಸಾಕು. ಅಷ್ಟು ಅಲ್ಲಿಗೆ ಅದು ಸ್ಟಾಪ್ ಮಾಡೋಣ. ನಾವೇನು ನೋಡ್ತಾ ಇದ್ವಿ ಅಂದರೆ, ಈ ಜನರ ಮೇಲೆ ಸೆಕೆಂಡ್ ಟೈಮ್ ಏನಾಗ್ತಾ ಇದೆ, ಇವ್ರಿಗೆ ಇಷ್ಟನೇ ಇಲ್ಲದೆ ಇದ್ರೂ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಸಿಕ್ಕಾಕೊಳ್ತಾರೆ. ಈಜಿಪ್ಟಿಗೆ ಇವ್ರು ಇಷ್ಟ ಇದ್ದು ಹೋಗಿ ಸಿಕ್ಕಾಕೊಳ್ತಾ ಇದ್ದಾರೆ. ಅವ್ರು ಹೋಗುವಾಗ ಚೆನ್ನಾಗಿದ್ರು, ಅಲ್ಲಿ ಹೋದ್ಮೇಲೆ ಏನಾಗ್ತಾ ಇದೆ, ಅವ್ರ ಮೇಲೆ ಕಷ್ಟ ಬರ್ತಾ ಇದೆ. ಆದರೆ ಬಾಬಿಲೋನ್ ಮಾತ್ರ ಏನು ಮಾಡ್ತಾರೆ, ಇವ್ರನ್ನ ಬಂದು ಆಕರಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಅವಾಗ ಇಲ್ಲಿ ಈ ಮಾತು ಏನು ಮಾತಾಡಿ ನೋಡಿ, 19-20 ನಿನ್ನ ಸಂತತಿಯವರು ಮರಳಿನೋಪಾದಿಯಲ್ಲಿಯೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಉಸುಬಿನ ಅಣುರೇಖೆಗಳ ಪ್ರಕಾರವು ಅಸಂಖ್ಯಾತರಾಗೂ ಇರ್ತಿದ್ರು. ಆದರೆ ಅವರ ಹೆಸರು ನನ್ನ ಮುಂದೆ ನಿರ್ಮೂಲವಾಗಿ ಹಾಳಾಗುತ್ತಿರಲಿಲ್ಲ. ಬಾಬೆಲಿನಿಂದ ಹೊರಡಿಸಿರಿ, ಕಸ್ದೀಯರ ಕಡೆಯಿಂದ ಹಾರಿ ಹೋಗಿರಿ, ಹರ್ಷಧ್ವನಿಯಿಂದ ಇದನ್ನು ತಿಳಿಸಿರಿ, ಪ್ರಕಟಿಸಿರಿ, ಭೂಮಿಯ ಕಟ್ಟಕಡೆವರೆಗೂ ಪ್ರಚಾರಪಡಿಸಿರಿ, ಕರ್ತರು ತನ್ನ ಸೇವಕನಾದ ಯಾಕೋಬನನ್ನು ವಿಮರ್ಶಿಸಿದ್ದಾರೆ ಎಂದು ಹೇಳಿರಿ. ಆಮೆನ್. ನಾವು ರಕ್ಷಣೆ ಒಳಗಡೆ ಬಂದ ಮೇಲೆ ಫಸ್ಟ್ ಟೈಮ್ ಮೊದಲನೇ ಸಾರಿ ನಮ್ಮ ಪಾಪಗಳನ್ನ ಬಿಟ್ಟು ಬರುವಾಗ, ಅದು ನೀವು ಈಜಿಪ್ಟನ್ನ ಬಿಟ್ಟು ಆಚೆ ಬಂದ ಹಾಗೆ. ಹಲ್ಲೆಲೂಯಾ. ನಾವು ಮೊದಲನೇ ಸಾರಿ ನಮ್ಮ ಕೆಟ್ಟ ಗುಣನಲ್ಲಿ ಬಿಟ್ಟು ದೇವರೇ ಯೇಸು ಕ್ರಿಸ್ತನೇ ದೇವರು ಅಂತ ತಿಳ್ಕೊಂಡು ನಮ್ಮ ಒಳ್ಳೆ ಆರೋಗ್ಯ ಬರುವುದು, ನಿಮಗೆ ಆಶೀರ್ವಾದ ಸಿಗುವುದು, ಎಲ್ಲನೂ ಯಾವುದಕ್ಕೆ ಹೋಲಿಸ್ಬೇಕಂದ್ರೆ ಈಜಿಪ್ಟಿಂದ ಆಚೆ ಬರುವುದು. ಈಜಿಪ್ಟಿಂದ ತಕ್ಷಣ ದೇವ್ರು ನಿಮ್ಮನ್ನು ಎಲ್ಲಿ ಕರ್ಕೊಂಬರಲ್ಲ, ವಾಗ್ದಾನದ ನೆಲಗಳ ಒಳಗಡೆ ಕರ್ಕೊಂಬರಲ್ಲ. ದೇವರು ಮೋಸೆನೂ ಸಹ ಈಜಿಪ್ತಿನ ರಾಜ ಪಾರೋನ ಹತ್ರ ಮಾತಾಡಬೇಕಾದ್ರೆ ಏನಂತ ಹೇಳ್ತಾರೆ ಗೊತ್ತಾ, ಇವರನ್ನು ಏನು ಮಾಡು, ಇಸ್ರೇಲ್ ಜನರನ್ನ ಏನು ಮಾಡಿ, ಅವರು ಅರಣ್ಯದಲ್ಲಿ ಹೋಗಿ ದೇವರನ್ನು ಆರಾಧಿಸಬೇಕು, ಇವ್ರನ್ನ ಏನು ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ. ಅವಾಗಲೂ ಏನು ಹೇಳಿಲ್ಲ ಮೋಸೆ, ಏನು ಹೇಳಿಲ್ಲ, ನಾನು ಕಾನಾನ್ ದೇಶಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತೀನಿ, ಇವರ ವಾಗ್ದಾನ ಎಲ್ಲ ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಾರೆ, ಅರಣ್ಯದಲ್ಲಿ ಇವ್ರು ಕರ್ಕೊಂಡೋಗಿ ಇವರು ದೇವರನ್ನ ಇವ್ರು ಆರಾಧಿಸಿ, ಇವ್ರನ್ನೇನು ಮಾಡಿ ನೀವು ಫ್ರೀಡಮ್ ಕೊಡಿ, ಇವ್ರನ್ನ ಬಿಟ್ಬಿಡಿ ಅಂತಾರೆ. ಸೊ ದೇವರು ಪ್ಲ್ಯಾನ್ ಮಾಡಿದ್ದೇ ಏನು, ಇಸ್ರೇಲ್ ಜನರಿಗೆ ಮೊದಲು ಅರಣ್ಯ. ದೇವರು ಅರಣ್ಯದಲ್ಲಿ ಎಷ್ಟು ವರ್ಷ ಇಡಬೇಕು ಅಂತ ದೇವರು ಪ್ಲ್ಯಾನ್ ಮಾಡಿದೆ ಅಂದರೆ 1 ವರ್ಷ. ಒಂದೇ ವರ್ಷದಲ್ಲಿ ಏನು ಮಾಡಬೇಕು, ಯಾಕಂದರೆ ಈ 1 ವರ್ಷದಲ್ಲಿ ಏನು ಮಾಡಬೇಕು, ಅಲ್ಲಿರುವಂಥ ಮೋಸೆ ಎಲ್ಲ ಲೀಡರ್ಸ್ ಎಲ್ಲ ಏನು ಮಾಡಿದ್ದಾರೆ, ಹೋಗಿ ಒಳಗಡೆ ಸ್ಪೈ ಕಳಿಸ್ತಾರೆ. ಏನು ಹೇಳ್ತಾರೆ, ಗೂಢಾಚಾರಿಗಳನ್ನ ಒಳಗಡೆ ಕಳಿಸಿ, ಸ್ಪೈನ ಒಳಗಡೆ ಕಳಿಸಿ ಅವ್ರ ಪ್ಲ್ಯಾನ್ ಏನಾಗಿತ್ತು, ಹೋಗಿ ನೋಡ್ಕೊಂಬಂದು ಒಂದೇ ವರ್ಷದಲ್ಲಿ ಏನು ಮಾಡಬೇಕಿತ್ತು ದೇವ್ರು ಇವರನ್ನು. ಇವರು ಮಾಡಿದ ಪಾಪಕ್ಕೂ ತಪ್ಪಕ್ಕೂ ಇವರೆಲ್ಲ ಮಾಡಿದ್ದಕ್ಕೆ ದೇವರು ಒಂದು ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಏನು ಪನಿಷ್ಮೆಂಟು, ಈ ಜನ್ರೇಷನ್ ಇರುವಂಥ ಯಾರೂ ಸಹ ಏನು ಮಾಡಲ್ಲ, ಕಾನಾನ್ ದೇಶನೋಗಿ ಏನು ಮಾಡಲ್ಲ, ಸೇರಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ಏನು ಮಾಡಬೇಕು, ಇವಾಗ 1 ವರ್ಷ ಇದ್ದಿದ್ದು 40 ವರ್ಷ ಆಯಿತು. ಯಾಕಂದರೆ ಇರುವಂಥ ಎಲ್ಲರೂ ಏನಾಗಬೇಕಿತ್ತು, ಸಾಯಬೇಕಾಗಿತ್ತು. ಇರುವಂಥ ಜನ್ರೇಷನ್ ಸಾಯೋವರೆಗೂ ದೇವ್ರು ಏನು ಮಾಡಿಲ್ಲ, ಅವ್ರನ್ನ ನೆಕ್ಸ್ಟ್ ಜನ್ರೇಷನ್ ಉಂಟಾಗೋವರೆಗೂ ದೇವರು ಆಗಿಲ್ಲ. ಆ ಕಾರಣದಿಂದ ಏನಾಗ್ತದೆ, 40 ವರ್ಷ ವೆಯ್ಟ್ ಮಾಡ್ತಾರೆ ಇಲ್ಲಿ ಅರಣ್ಯದಲ್ಲಿ. ನೋಡಿ, ದೇವರು ನಮಗೆ ಪ್ಲ್ಯಾನ್ ಮಾಡಿದ್ದೇನು, ಒಂದೇ ವರ್ಷ ಇವರನ್ನು ಅರಣ್ಯದಲ್ಲಿಟ್ಟು ಆಚೆ ಕರ್ಕೊಂಡು ಹೋಗ್ಬೇಕು ಅಂತ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, 40 ಇವರು ಪಾಪ ಮಾಡಿದರೆ ಏನು ಹೇಳ್ತಾರೆ, ಅಯ್ಯೋ ದೇವರಿಂದ ಏನು ಮಾಡೋ, ಅಯ್ಯೋ ನೀವು ಇಲ್ಲಿ ಬಂದು ನಮ್ಮ ಸಾಯಸ ಕರ್ಕೊಬಂದ್ಬಿಟ್ಟ ಅಂತ ಹೇಳಿ ಎಷ್ಟೋ ಮಾಡಿ, ಒಂದು ಸತಿ ಅಲ್ಲ, ಲಾಸ್ಟ್ ಟೈಮ್ ಓದುವಾಗ ಒಂದು 10-12 ಸತಿ ಮೇಲೆ ಏನು ಮಾಡಿರ್ತಾರೆ. ಯಾಕಂದರೆ ವಾದೆಗಳು ಎಷ್ಟಿರುತ್ತೆ ಈಜಿಪ್ಟಲ್ಲಿ, 10. ಓಕೆ, ಸೊ ಆ ವಾದೆಗಳು ಎಷ್ಟಿದೆಯೋ ಅಷ್ಟು ಸತಿ ದೇವರು ಇವ್ರಿಗೂ ಚಾನ್ಸ್ ಕೊಡ್ತಾರೆ, ಯಾರೇ ಇಸ್ರೇಲ್ ಜನರಿಗೆ. ಆದರೆ ಇವ್ರೇನು ಮಾಡಲ್ಲ, ಇವರು ಸರಿಯಾದ ದಾರಿಯಲ್ಲಿ ಹೋಗಲ್ಲ. ಅದರಿಂದ 1 ವರ್ಷ ಇದ್ದಿದ್ದು ಏನಾಯಿತು, 40 ವರ್ಷ ಆಯಿತು. ಓಕೆ, ಇದಾದ ಮೇಲೆ ಇವಾಗ ನೋಡಿ, ಈಜಿಪ್ಟಿಂದ ಬಂದು ಇದೆಲ್ಲ ಆಯಿತು, ಹೊಸ ಜನ್ರೇಷನ್ ಬಂತು. ಹೊಸ ಜನ್ರೇಷನ್ ಯಾರು, ಯೋಷುವ ಕಾಲೇಬನ್ನು ಬಿಟ್ಟು ಬೇರೆಲ್ಲರೂ ಹೊಸ ಸಂತತಿ. ಈ ಹೊಸ ಸಂತತಿ ಒಳಗಡೆ ಇರುವಂಥ ಈ ಜನರು
ಇವಾಗ ಹೋಗಿ ಎಲ್ಲಿ ಸೇರ್ತಾ ಇದ್ದಾರೆ, ಕಾನಾನ್ ದೇಶವನ್ನು ಸೇರಿ ಇಸ್ರೇಲ್ ಆಗಿ ಇವ್ರು ಇಸ್ರೇಲ್ ಯೆರೂಸಲೇಮಿಗೆ ಮಾರ್ಪಡ್ತಾ ಇದ್ದಾರೆ. ಇದೆಲ್ಲ ಆಯಿತು. ಎಲ್ಲ ಆಗಿ ಎಷ್ಟೋ ವರ್ಷಗಳು ಆದ ಮೇಲೆ ನೆಕ್ಸ್ಟು ಈ ಒಂದು ಸಂತತಿ ಏನು ಮಾಡುತ್ತೆ, ತುಂಬ ನೂರಾರು ವರ್ಷಗಳಾದ ಮೇಲೆ ಏನಾಗ್ತಾ ಇದೆ, ಇವರು ತಿರುಗಿ ಪಾಪದ ದಾರಿಯಲ್ಲಿ ಹೋಗಿ ಹೋಗಿ, ನೀವು ಮೊದಲನೇ ಅರಸರು 2 ಅರಸರು ಓದಿದ್ರೆ ಸಾಲಮೋನೇ ಲಾಸ್ಟ್ ಒಳ್ಳೆ ರಾಜ. ಸಾಲಮನ್ ಆದಮೇಲೆ 1-2-3 ಜನ ಒಳ್ಳೆ ರಾಜರಿದ್ರು ಅಷ್ಟೇ. ಅದಾದಮೇಲೆ ಏನಾಯ್ತು, ಎಲ್ಲರೂ ದೇವರನ್ನು ಬಿಟ್ಟು ದೂರ ನಡೆಸುವಂಥ ರಾಜರಾಗಿದ್ದರು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಹಾಬನು, ಜೆಜಬೇಲ್, ಇಂಥ ಎಲ್ಲ ರಾಜರು ಏನು ಮಾಡ್ತಾರೆ, ಕೆಟ್ಟ ರಾಜರಾಗಿದ್ದರು. ಕೆಟ್ಟ ರಾಜರಾಗಿದ್ದರೆ ದೇವ್ರ ಹತ್ರನ ದೂರ ಕರ್ಕೊಂಡು ಹೋಗುವಂಥ ಮನುಷ್ಯರು. ಇಂಥ ಮನುಷ್ಯರು ಇರಬೇಕಾದ್ರೆ ಅದರಲ್ಲಿ ಒಂದು ಮುಖ್ಯವಾದಂಥ ರಾಜ ಯಾರಂದರೆ ಎಜಿಕಿಯ ರಾಜ. ಎಜಿಕಿಯ ರಾಜನ ಬಗ್ಗೆ ಸ್ವಲ್ಪ ನೋಡೋಣ. ಆದರೆ ಎಜಿಕಿಯ ರಾಜನ ಕಾಲದಲ್ಲಿ ಇದ್ದಂಥ ಪ್ರವಾದಿ ಯಾರಂದರೆ ಯೆಶಾಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಹಿಸ್ಟ್ರಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲ ಕೆಟ್ಟ ರಾಜರಲ್ಲಿ ಒಂದು ಒಳ್ಳೆ ರಾಜ, ಒಂದು ಕೆಲವು ಒಳ್ಳೆ ರಾಜರಲ್ಲಿ ಒಂದು ಒಳ್ಳೆ ರಾಜ ಯಾರನ್ನಾಗಿದೆ ಅಂದರೆ ಎಜಿಕಿಯ. ಎಜಿಕಿಯ ಕಾಲದಲ್ಲಿ ಯಾರಿರ್ತಾರೆ, ಯೆಶಾಯ ಅನ್ನುವಂಥ ಪ್ರವಾದಿ. ಇವಾಗ ನಾವು ಯೆಶಾಯ ಓದ್ತಾ ಇರಬೇಕಾದ್ರೆ ಯೆಶಾಯನೇ ಎಜಿಕಿಯ ಹತ್ರ ಹೋಗಿ ಏನಂತ ಹೇಳ್ತಾರೆ, ನೀನು ಸ್ವಲ್ಪ ದಿವಸದಲ್ಲಿ ಏನಾಗ್ಬಿಡ್ತೀಯ, ಸತ್ತು ಹೋಗ್ತೀಯ ಅಂತ. ಇದನ್ನೇ ಯೆಶಾಯನೇ ಯಾರ ಹತ್ರ ಹೋಗಿ ಹೇಳ್ತಾರೆ, ರಾಜನ ಹತ್ರ. ಓಕೆ, ನಾವು ಏನಕ್ಕೋಸ್ಕರ ತಗೊಂಡೆ ಅಂದರೆ ಈ ಎಜಿಕಿಯ ರಾಜ ನಮಗೆ ತುಂಬ ಮುಖ್ಯವಾದಂಥ ರಾಜ. ಯಾಕಂದರೆ ಎಜಿಕಿಯ ರಾಜನ ಜೀವನದ ನೋಡಬೇಕಾದ್ರೆ ಅವನೇನು ಮಾಡ್ತಾರೆ ಅಂದರೆ, ಯೆಶಾಯ 38ರಲ್ಲೂ ಇದೆ, 2 ಕಿಂಗ್ಸ್ 2ನೇ ಅರಸರು 20ನೇ ಅಧ್ಯಾಯದಲ್ಲೂ ಸಹ ಇದೆ. 2 ಅರಸರು 20ನೇ ಅಧ್ಯಾಯದಲ್ಲಿ ಬಾಬಿಲೋನಿಂದ ಕೆಲವು ಜನರು ಬರ್ತಾರೆ. ಕೆಲವು ಜನರು ಬಂದಾಗ ಎಜಿಕಿಯ ರಾಜ ಏನು ಮಾಡ್ತಾನೆ, ಅವನ ಹತ್ರ ಇರುವಂಥ ಎಷ್ಟು ದೇವ್ರು ಚೆನ್ನಾಗಿ ಆಶೀರ್ವಾದ ಕೊಟ್ಟಿರ್ತಾರೆ. ಯಾರಿಗೆ, ಎಜಿಕಿಯ ರಾಜನಿಗೆ. ಈ ರಾಜನಿಗೆ ಇಡುವಂಥ ಆ ಒಂದು ಒಳ್ಳೆತನವಲ್ಲೆಲ್ಲ ಅವನು ಏನು ಮಾಡ್ತಾನೆ ಅಂದರೆ, ಇದು ನೋಡಿ ಎಲ್ಲ ತೋರಿಸ್ಕೊಟ್ಬಿಡ್ತಾನೆ. ಏನಂತ, ಇದಿದೆ ನನ್ನ ಹತ್ರ. ಎಲ್ಲೋನು ಏನು ಮಾಡ್ತಾನೆ, ತನ್ನ ಸಂಪತ್ತೆಲ್ಲವನ್ನು ತೋರಿಸ್ಕೊಟ್ಬಿಡ್ತಾನೆ. ತನ್ನ ಸಂಪತ್ತೆಲ್ಲವನ್ನು ತೋರಿಸಿದ ಮೇಲೆ ಯೆಶಾಯ ಏನು ಬಂದು ಹೇಳ್ತಾರೆ, ನೋಡು ನೀನು ಇದೆಲ್ಲ ತೋರಿಸಿದೆ, ಇದೆಲ್ಲರನ್ನು ನಿನ್ನ ಸಂತಾನ ಎಲ್ಲವನ್ನೂ ಒಂದು ದಿವಸ ಏನು ಮಾಡ್ತಾರೆ, ಬಾಬಿಲೋನಿರೋರು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಎಜಿಕಿಯ ರಾಜನಿಂದ ಈ ವಿಷಯ ಆಗಿಲ್ಲ, ದೇವರು ಇಸ್ರೇಲ್ ಜನರಿಂದ ಈ ವಿಷಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇಸ್ರೇಲ್ ಜನರು ಏನು ಮಾಡ್ತಾ ಇದ್ದಾರೆ, ತಪ್ಪಾದ ದಾರಿಯಲ್ಲಿ ಹೋಗಿ ಬೇರೆ ದೇವರುಗಳನ್ನ ಏನು ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇದೆಲ್ಲ ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೊದಲನೇ ಸಾರಿ ನಾವು ರಕ್ಷಣೆ ಹೊಂದಿಕೊಳ್ಳುವಾಗ ಈಜಿಪ್ಟಿಂದ ಆಚೆ ಬರ್ತಾ ಇದ್ದೀವಿ. ಅವಾಗ ದೇವ್ರು ಏನು ಮಾಡ್ತಾರೆ, ತನ್ನ ಕೃಪೆಯಿಂದ ಆಶೀರ್ವದಿಸಿ ನಮ್ಮನ್ನು ಏನು ಮಾಡ್ತಾರೆ, ಆಚೆ ಕರ್ಕೊಂಬರ್ತಾರೆ. ಆದರೆ ನಾವು ರಕ್ಷಣೆ ಹೊಂದಿಕೊಂಡ ಮೇಲೆ ತಿರುಗಿ ಪಾಪದ ಕಟ್ಟಲ್ಲಿ ಬೀಳುವಾಗ ಅದು ಬಾಬಿಲೋನ್ನ ಕೈಯಲ್ಲಿ ಬೀಳಿದಾಗ ಸೆಕೆಂಡ್ ಟೈಮು ಸಹ ದೇವರು ಅಲೋ ಮಾಡ್ತಾರೆ. ಯಾಕಂದರೆ ಮೊದಲನೇ ಸಾರಿ ದೇವರು ಒಂದು ಮನುಷ್ಯನನ್ನು ಈಜಿಪ್ಟಿನಿಂದ ಆಚೆ ತರುವುದಕ್ಕೂ ಬಾಬಿಲೋನಿಂದ ಆಚೆ ತರುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಈಜಿಪ್ಟಲ್ಲಿ ಏನಾಯಿತು, ತಾನಾಗಿ ತಾನೋಗಿ ಸೇರಿಕೊಂಡಿದ್ರು. ಬಾಬಿಲೋನಲ್ಲಿ ತನ್ನನ್ನು ಮೀರಿ ಬಂದಿದೆ. ಯಾಕಂದರೆ ರಕ್ಷಣೆಯಲ್ಲಿ ಇರುವಂಥ ಯಾರೂ ಪಾಪದ ಕಟ್ಟಲ್ಲಿ ಇರಬೇಕು ಅಂತ ಆಸೆ ಪಡಲ್ಲ. ಹಲ್ಲೆಲೂಯ. ಪಾಪದ ಕೆಳಗಡೆ ಅಥವಾ ಪಾಪದ ದಾರಿಯಲ್ಲಿ, ಲೋಕದ ದಾರಿಯಲ್ಲಿ ಹೋಗ್ಬೇಕು ಅಂತ ಏನು ಪಡಲ್ಲ, ಆಸೆ ಪಡಲ್ಲ. ಆದರೆ ಅವರನ್ನು ಮೀರಿ ಅವ್ರ ಮಾಂಸ ಏನು ಮಾಡುತ್ತೆ, ತಪ್ಪಾದ ದಾರಿಯಲ್ಲಿ ಎಳ್ಕೊಂಡು ಹೋಗುತ್ತೆ. ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ, ರಕ್ಷಣೆಯಲ್ಲಿ ಬಂದ ಮೇಲೆ ತಪ್ಪಾದ ದಾರಿಯಕ್ಕೆ ಹೋಗೋಕ್ಕೆ ಆಗಲ್ಲ, ದೇವ್ರು ಏನು ಮಾಡಿಬಿಡ್ತಾರೆ, ತಡೆ ಮಾಡಿಬಿಡ್ತಾರೆ, ನೀವು ಏನು ಮಾಡೋಕ್ಕಾಗಲ್ಲ, ಪಾಪನೇ ಮಾಡೋಕ್ಕಾಗಲ್ಲ ಅಂತ. ನಾವು ಎಷ್ಟೇ ರಕ್ಷಣೆಯಲ್ಲಿದ್ದರೂ ದೇವ್ರು ನಮ್ಮನ್ನು 2-3 ಸತಿ ಏನು ಮಾಡ್ತಾರೆ, ವಾರ್ನಿಂಗ್ ಕೊಟ್ಟು ಕಾಪಾಡ್ತಾರೆ. ಅದನ್ನು ಮೀರಿ ನಾವು ಹೋಗ್ತಾ ಇರಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಆಯಿತು ಹೋಗು. ಇದಕ್ಕೆ ತುಂಬ ಮುಖ್ಯವಾದ ವಿಷಯ ಏನಂದರೆ, ನಾವು ಈ ರೀತಿ ಬಾಬಿಲೋನಲ್ಲಿ ಇರಬೇಕಾದ್ರೆ, ನಾವು ಸೆಕೆಂಡ್ ಟೈಮ್ ಪಾಪದ ಕಟ್ಟಲ್ಲಿ ಹಿಡ್ಕೊಬೇಕಾದ್ರೆ ಮೊದಲು ನಮ್ಮಲ್ಲಿ ಏನಿರಲ್ಲ ಅಂದರೆ ಬಲ ಇರಲ್ಲ, ತಿರುಗಿ ಹೋರಾಡಿ ಆಚೆ ಬರೋದು ನಮ್ಮಲ್ಲಿ ಬರಲ್ಲ. ಇದು ನಾವು ಎಲ್ಲಿ ಓದ್ಬೋದು ಅಂದರೆ, ಇದೇ ಯೆಶಾಯಲ್ಲಿ 52 ಯೆಶಾಯ 52 3, 4, 5, 6 3-6. ಯೆಶಾಯ 52 3-6. ಯೆಶಾಯ 52 ವಚನ 3ರಿಂದ ವಚನ 6 ತನಕ. ಕರ್ತರು ಈ ಮಾತನ್ನು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದೆನು, ಹಣ ತೆಗೆದುಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಕರ್ತರಾದ ದೇವರು ಹೀಗೆ ಎಂದುಕೊಳ್ಳುತ್ತಾರೆ, ನನ್ನ ಜನರು ಮೊಟ್ಟ ಮೊದಲು ಐಗುಪ್ತದಲ್ಲಿ ಇಳಿದುಕೊಳ್ಳಬೇಕೆಂದು ಹೋಗಿ ಅಲ್ಲಿ ಸರಿಯಾದರು. ಅಶ್ಶೂರ್ಯರು ಅಕ್ಕಿಲ್ಲದೆ ಅವರನ್ನು ಬಾಧೆಪಡಿಸಿದರು. ಈಗಲೂ ಅನ್ಯರು ನನ್ನ ಜನರನ್ನು ಅಕ್ಕಿಲ್ಲದೆ ಒಯ್ದಿರಲು ನಾನು ಇಲ್ಲಿ ಸುಮ್ಮನೆ ಇರುವುದು ಹೇಗೆ? ನನ್ನ ಪ್ರಜೆಯನ್ನು ಆಳುವವರು ರೌದ್ರದಿಂದ ಕಿರುಚುತ್ತಾರೆ,
ನನ್ನ ನಾಮವು ದಿನವೆಲ್ಲ ಎಡೆಬಿಡದೆ ದೂಷಣೆಗೆ ಗುರಿಯಾಗಿದೆ. ಹೀಗಿರಲು ನನ್ನ ಜನರು ನನ್ನ ನಾಮದ ಮಾತನ್ನು ತಿಳಿದು ತಮ್ಮ ಸಂಗಡ ಮಾತಾಡುವನು. ನಾನೇ, ಹೌದು ನಾನೇ ಎಂದು ರಕ್ಷಣೆಯ ಆ ದಿನದಲ್ಲಿ ಗ್ರಹಿಸಿಕೊಳ್ಳುವ ಹಾಗೆ ಮಾಡುವೆನು. ಇದೇ ಕರ್ತನ ನುಡಿ. ಆಮೇಲೆ ನೋಡಿ, ಅಲ್ಲೇನು ಹೇಳ್ತಾ ಇದ್ದಾರೆ, ಈಜಿಪ್ಟಲ್ಲಿ ನೀವು ಹೋಗ್ಬೇಕಾದ್ರೆ ನೀವು ಹೋದ್ರಿ, ಆದರೆ ಬಾಬಿಲೋನಲ್ಲಿ ಏನು ಮಾಡ್ತಾ ಇದ್ದ, ಅವ್ನು ನಿಮ್ಮನ್ನು ಫೋರ್ಸ್ಫುಲ್ಲಾಗಿ ಏನು ಮಾಡಿದ್ರು, ಕರ್ಕೊಂಡು ಹೋದ್ರು. ಇವಾಗ ನಾನೇನು ಮಾಡ್ತೀನಿ, ನಿಮ್ಮ ಅದರಿಂದ ಬಿಡುಗಡೆ ಕೊಡ್ತೀನಿ ಅಂತ. ಹಲ್ಲೆಲೂಯ. ಹಾಂ, ನೋಡಿ, ನಾವು ಅಟ್ಲೀಸ್ಟು ಪಿಶಾಚ ದಾರಿಯಲ್ಲಿ ಇರಬೇಕಾದ್ರೆ, ಅಂದರೆ ಲೋಕದ ದಾರಿಯಲ್ಲಿ ಇರಬೇಕಾದ್ರೆ, ನಾವು ಲೋಕವನ್ನು ಅಥವಾ ನಮ್ಮ ಮಾಂಸ, ಪಿಶಾಚಿ, ಲೋಕ ಎಲ್ಲ ಏನಾಗಿರುತ್ತೆ, ಒಂದಕ್ಕೊಂದು ಕೈ ಸೇರ್ಕೊಂಡಿರುತ್ತೆ. ಇವಾಗ ಒಂದಕ್ಕೊಂದು ಹಿಂಗೆ ಕೈ ಸೇರ್ಕೊಂಡಿರ್ಬೇಕಾದ್ರೆ ಫೋರ್ಸ್ ಮಾಡಿ ಒಂದು ಜಾಗ ಕರ್ಕೊಂಡು ಹೋಗ್ಬೇಕು ಅಂತ ಬೇಕಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವ ರೀತಿ ತೊಗೊಳ್ಳಿ, ಯಾವುದಾದೊಂದು ಪಾಪ ಇಲ್ಲಿ, ಓಕೆ, ನಾವಿವಾಗ ಸಿಂಪಲ್ಲಾಗಿ ಇದೆ ತೊಗೊಳ್ಳಿ, ನಾವು ನಮ್ಮ ಬಾಡಿಯನ್ನು ಕೆಡಿಸ್ಕೊಳ್ಳುವಂಥ ಕೆಲವು ವಿಷಯ, ಡ್ರಗ್ಸ್ ಇದೆ ಅಂತ ಇಟ್ಕೊಳ್ಳಿ, ಆಯಿತು. ಇವಾಗ ಇಂಥ ಡ್ರಗ್ಸ್ನ ಕರ್ಕೊಂಡು ಹೋಗಿ ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ, ಎಕ್ಸಾಂಪಲ್ಗೆ ಹೇಳಿ, ಫಸ್ಟ್ ಟೈಮ್ ಒಬ್ಬರು ಅದಕ್ಕೆ ಅಡಿಕ್ಟ್ ಆಗಬೇಕಾದ್ರೆ ಏನು ಮಾಡ್ತಾರೆ, ಯಾರು ಅವ್ರನ್ನ ಫೋರ್ಸ್ ಮಾಡಿ ಏನು ಮಾಡಿರಲ್ಲ, ಕೊಟ್ಟಿರಲ್ಲ, ತಾನಾಗಿ ಏನು ಮಾಡ್ತಾರೆ, ಲೋಕದ ಜೊತೆನೋ ಪಿಶಾಚ ಜೊತೆ ಏನಾಗುತ್ತೆ, ಎಲ್ಲ ಕರೆಕ್ಟಾಗಿ ಟೆಂಪ್ಟೇಷನ್ ಇರುತ್ತೆ, ಏನು ಮಾಡ್ತಾರೆ, ಹೋಗಿ ಸೇರ್ಕೊಳ್ತಾರೆ. ಇದರಿಂದ ದೇವ್ರು ಏನು ಮಾಡಿರ್ತಾರೋ ಅನ್ನೋ ಬಿಡಿಸ್ಕೊಂಡು ಆಸೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅವರು ದೇವ್ರ ಹತ್ರ ಚೆನ್ನಾಗಿ ಬೆಳೀತಾ ಇರ್ಬೋದು, ಚೆನ್ನಾಗಿ ದೇವರ ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ತಿರುಗಿ ಏನು ಮಾಡುತ್ತೆ, ಮಾಂಸ ಆಗಲಿ ಪಿಶಾಚ ಆಗಲಿ ಏನು ಮಾಡುತ್ತೆ, ಟೆಂಪ್ಟ್ ಮಾಡುತ್ತೆ. ಆಗ ಅವ್ರ ಮಾಂಸ, ಇವಾಗ ಆತ್ಮ ಏನಾಗಿದೆ, ಬಲವುಳ್ಳದಾಗಿದೆ, ಮಾಂಸ ಬಲಹೀನವಾಗಿದೆ. ಇದನ್ನೇ ಪೌಲ್ ಏನಂತ ಹೇಳ್ತಾರೆ, ನಾನು ಮಾಡಬೇಕಾಗಿರೋದು ನನ್ನಿಂದ ಮಾಡೋಕ್ಕಾಗ್ತಾ ಇಲ್ಲ, ನಾನು ಏನೆಲ್ಲ ಮಾಡಬಾರ್ದು ಇದರಿಂದ ಅದೆಲ್ಲ ಏನು ಮಾಡ್ತೀನಿ, ಕರೆಕ್ಟಾಗಿ ಮಾಡ್ತೀನಿ. ನೋಡಿ, ಪೌಲಂತ ಮನುಷ್ಯನೇ ಆ ರೀತಿ ಮಾತಾಡಿದ್ರೆ ನಮ್ಮ ಮಾಂಸ ಏನಾಗಿದೆ, ಅದಕ್ಕಿಂತ ಬಲಹೀನವಾಗಿದೆ. ಹಲ್ಲೆಲೂಯ. ಹಾಂ, ಪೌಲಲ್ಲಿ ಇದ್ದಿದ್ದು ಅದೇ ಬಲಹೀನವಾದ ಮಾಂಸ, ನಮ್ಮಲ್ಲಿರೋದು ಅದೇ ಬಲಹೀನವಾದ ಮಾಂಸ. ಸೊ ಆತ್ಮದಲ್ಲಿ ಒಬ್ಬೊಬ್ರಿಗೂ ಬೇರೆ ರೀತಿಯಾದ ಬಲ ಇರುತ್ತೆ, ಆದರೆ ಮಾಂಸದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದ ಬಲಹೀನ, ಅಂದರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಬಲಹೀನತೆ, ಆದರೆ ಎಲ್ಲರಲ್ಲೂ ಏನಿದೆ, ಬಲಹೀನತೆ ಇದೆ. ಹಲ್ಲೆಲೂಯ. ಸೊ ಈ ರೀತಿ ಇರಬೇಕಾದ್ರೆ ಪೌಲ್ ಏನು ಹೇಳ್ತಾ ಇದ್ದಾರೆ, ನಾನು ಮಾಡೋಕ್ಕೆ ಇಷ್ಟ ಇಲ್ಲದೆ ಇರುವಂಥ ವಿಷಯಗಳನ್ನ ಏನು ಮಾಡ್ತಾ ಇದ್ದೀನಿ. ಸೊ ನಮ್ಮ ಆತ್ಮ ಈ ರೀತಿ ಬಲಹೀನವಾಗಿರಬೇಕಾದ್ರೆ ಪಿಶಾಚ ಏನು ಮಾಡುತ್ತೆ, ನಮ್ಮ ಮಾಂಸಕ್ಕೆ ಏನಾಗುತ್ತೆ, ನಾವು ಯಾಕಂದರೆ ಎಲ್ಲರೂ ಕರೆಕ್ಟಾಗಿ ದೇವರ ದಾರಿಯಲ್ಲಿ ಏನು ಮಾಡಲ್ಲ, ಸ್ಟಾರ್ಟಿಂಗಿಂದ ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾರೂ ಸ್ಟಾರ್ಟಿಂಗಲ್ಲೇ ಆತ್ಮದಲ್ಲಿ ಏನಾಗಿರಲ್ಲ, ಬಲ ಆಗಿರಲ್ಲ. ನಮಗೆ ದೇವರ ವಾಕ್ಯ ಗೊತ್ತಿರ್ಬೋದು, ದೇವರಲ್ಲಿ ಜ್ಞಾನ ಇರ್ಬೋದು, ದೇವರಲ್ಲಿ ಬುದ್ಧಿ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ಆತ್ಮದಲ್ಲಿ ಬಲ ಹೊಂದುವುದು ನಮ್ಮ ಎಕ್ಸ್ಪೀರಿಯನ್ಸಸ್ ಮೂಲಕ. ಹಲ್ಲೆಲೂಯ. ದೇವರ ವಾಕ್ಯ, ಅದಾದಮೇಲೆ ದೇವರ ವಾಕ್ಯದ ಜೊತೆಯಲ್ಲಿ ನಾವು ನಮ್ಮ ರಿಯಲ್ ಲೈಫಲ್ಲಿ ಎಷ್ಟು ಪಳಗಿರ್ತೀವಿ. ಯಾಕಂದರೆ ವಾಕ್ಯ ಹೇಳುವುದೊಂದು, ವಾಕ್ಯದಲ್ಲಿ ನಿಮ್ಮ ಜೀವನವನ್ನು ನಡೆಸೋದು ಬೇರೆ. ಯಾಕಂದರೆ ವಾಕ್ಯ ಹೇಳೋದು ಸುಲಭ, ಯಾರು ಬೇಕಾದ್ರೆ ಏನು ಮಾಡ್ಬೋದು, ವಾಕ್ಯಗಳನ್ನ ಎತ್ತಿ ಹೇಳ್ಬೋದು. ಯಾಕಂದರೆ ಇವಾಗ ನೋಡಿ, ದೇವರ ಕೃಪೆ ಬಗ್ಗೆ ಮಾತಾಡಬೇಕಾ, ಒಂದು 10 ವಾಕ್ಯ ಇದೆ, ದೇವರ ಬಲದ ಬಗ್ಗೆ ಮಾತಾಡಬೇಕಾ, 10 ವಾಕ್ಯ. ಆದರೆ ಆ ವಾಕ್ಯವನ್ನು ತಿಳಿದುಕೊಳ್ಳೋದೊಂದು, ವಾಕ್ಯದಲ್ಲಿ ನಡ್ಕೊಳ್ಳೋದು ಬೇರೆ. ವಾಕ್ಯದಲ್ಲಿ ನಡೆಯೋದೇನು ತುಂಬ ಕಷ್ಟವಾದ ವಿಷಯ. ವಾಕ್ಯದಲ್ಲಿ ನಡೆಯೋದು ಯಾಕೆ ಕಷ್ಟ ಅಂದರೆ, ಈ ವಾಕ್ಯ ನನ್ನ ಜೀವನದಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಅಳವಡಿಸ್ಕೊಳ್ಬೇಕು ಅನ್ನೋದು ಕಷ್ಟವಾಗಿ ನಾವು ಎಕ್ಸ್ಪೀರಿಯನ್ಸಲ್ಲಿ ಕಲ್ತ್ಕೊಳ್ಳುವಂಥ ವಿಷಯ. ದೇವರು ಇಸ್ರೇಲ್ ಜನರನ್ನು ಸಹ ಅರಣ್ಯದಲ್ಲಿ ಇಡುವುದಕ್ಕೆ ಕಾರಣ ಏನು, ಎಕ್ಸ್ಪೀರಿಯನ್ಸ್. ಅವ್ರಿಗೇನಾಗಬೇಕು, ಅನುಭವ ಆಗಬೇಕು. ಅನುಭವ ಇಲ್ಲದೆ ದೇವರ ವಾಕ್ಯದಲ್ಲಾಗಲಿ ಆತ್ಮದಲ್ಲಿ ಏನಾಗೋಕ್ಕಾಗಲ್ಲ, ಬಲ ಹೊಂದಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಆಮೇಲೆ ಸೊ ನಾವು ಇದನ್ನು ಓದ್ತಾ ಇರಬೇಕಾದ್ರೆ ಏನು ಹೇಳ್ತಾರೆ, ಫಸ್ಟ್ ಟೈಮು ನಾವು ಹೋಗ್ತಾ ಇದ್ದೀವಿ, ಸೆಕೆಂಡ್ ಟೈಮ್ ನಮ್ಗೆ ಇಷ್ಟನೇ ಇಲ್ಲ ಅಂದರೂ ಏನಾಗುತ್ತೆ, ಆ ಟೆಂಪ್ಟೇಷನ್ ಆಗಿರಲಿ, ಇದಾಗಿರಲಿ, ಅದೇ ಇರಲಿ, ಏನಾಗುತ್ತೆ, ಹೋಗಿ ತಿರುಗಿ ಸಿಕ್ಕಾಕೊಳ್ತೀವಿ, ತಿರುಗಿ ಅದೇ ಕಟ್ಟುಗಳ ಒಳಗಡೆ ಏನಾಗ್ತೀವಿ. ನೋಡಿ, ಮೊದಲನೇ ಸಾರಿ ಬಿಟ್ಟು ಬರುವಾಗ ನಮ್ಮಲ್ಲಿ ಏನಿರುತ್ತೆ ಅಂದರೆ ಸ್ವಲ್ಪವಾದರೂ ಬಲ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಆಚೆ ಬರ್ತಾ ಇದ್ದೀವಿ. ಯಾಕೆ ಬಲ ಇರುತ್ತೆ ಅಂದರೆ, ಇವಾಗ ತಾನೇ ಏನಾಗಿರ್ತೀವಿ, ಕ್ರಿಸ್ತನ ಒಳಗಡೆ ಅಂದಿರ್ತೀವಿ. ಇವಾಗ ಏನಿರುತ್ತೆ, ಇವಾಗ ಏನು ಹೇಳ್ತಾರೆ ಅಂದರೆ, ನೀವು ಎದ್ದಿದ ತಕ್ಷಣ ನಿಮ್ಮಲ್ಲಿ ಏನಿರಲ್ಲ, ಫುಲ್ ಎನರ್ಜಿ ಇರಲ್ಲ. ಏನಾಗುತ್ತೆ, ಎದ್ದಿದ ತಕ್ಷಣ ಬಲ ಇರಲ್ಲ. ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮಲ್ಲಿ ಬಲ ಹೆಚ್ಚಾಗುತ್ತೆ. ಯಾಕೆ, ನಾವು ಅವಾಗ ತಾನೇ ಊಟ ಮಾಡಿದ್ವಿ. ಯಾವಾಗ ಊಟ ಮಾಡೋದು ಕಡಿಮೆ, ಯಾವಾಗ ದೇವ್ರ ವಾಕ್ಯ ನಮ್ಮ ಜೀವನದಲ್ಲಿ ಕಡಿಮೆ ಆಗುತ್ತೋ, ಅಥವಾ ಯಾಕಂದರೆ ಯಾರೂ ಸಹ ಎವ್ರಿ ಟೈಮ್ ದೇವ್ರ ವಾಕ್ಯದಲ್ಲಿ ಕರೆಕ್ಟಾಗಿರಲ್ಲ. ಯಾಕಂದರೆ ನಮ್ಮ ಏನಾಗುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತೀವಿ ದೇವರ ಜೊತೆ ಇರುವಂಥ ಸಂಬಂಧ. ಯಾಕಂದರೆ ಲೈಫಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ಸ್ ಇರುವಾಗ, ಎಷ್ಟೋ ಕಷ್ಟಗಳು ಬರುವಾಗ ಏನಾಗುತ್ತೆ, ಅಯ್ಯೋ ಈ ಟೈಮ್ ಏನು ಮಾಡೋಕ್ಕಾಗಲ್ಲ, ಬೈಬಲ್ ಓದೋಕ್ಕಾಗಲ್ಲ, ಪ್ರೇಯರ್ ಮಾಡೋಕ್ಕಾಗಲ್ಲ, ಅಥವಾ ದೇವ್ರ ಮೇಲೆ ಕೋಪ ಇರುತ್ತೆ, ಏನೇನೋ ವಿಷಯಗಳಿರುತ್ತೆ. ರಕ್ಷಣೆ ಹೊಂದಿಕೊಂಡ ಮೇಲೇನು
ಯಾವ ರೀತಿ ಒಂದು ರಿಯಲ್ ಲೈಫ್, ಹಂಗಂದ್ರೆ ನಮ್ಮ ಜೀವನದಲ್ಲಿ ಇರುವಂಥ ಸಂಬಂಧಗಳು ಯಾವ ರೀತಿ ಮೇಲೆ ಕೆಳಗಡೆ ಇರುತ್ತೆ, ಏರುಪೇರು ಆಗುತ್ತೆ, ಆ ರೀತಿ ದೇವರ ಜೊತೆ ಇರುವಂಥ ಸಂಬಂಧನೂ ಸಹ ಏನಾಗುತ್ತೆ, ಏರುಪೇರು ಆಗುತ್ತೆ. ಸ್ವಲ್ಪ ಮೇಲೆ ಕೆಳಗಡೆ ಏನಾಗುತ್ತೆ ಇರುತ್ತೆ, ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರೋಕ್ಕೆ ದೇವರು ಯಾವಾಗಲೂ ಇರ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಿಂಗಿರಬೇಕಾದ್ರೆ ನಾವು ಮೇಲೆ ಕೆಳಗಡೆ ಆಗುವಾಗ ಏನಾಗುತ್ತೆ, ನಮ್ಮ ಹಳೆಯ ಜೀವನ ಏನು ಮಾಡುತ್ತೆ, ನಮ್ಮನ್ನು ಇಳಿಯುತ್ತೆ. ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಏನಿರಲ್ಲ ಅದರ ಮೇಲೆ ಹಾಗೆ ಇನ್ನೂ ಕಂಪ್ಲೀಟ್ ಆಗಿ ಬಂದಿರಲ್ಲ. ಯಾಕಂದರೆ ಹಿಬ್ರೂಸ್ 1ನೇ ಅಧ್ಯಾಯ 2ನೇ ಅಧ್ಯಾಯ ನೀವು ಓದಬೇಕಾದ್ರೆ ದೇವರು ಯೇಸು ಕ್ರಿಸ್ತುವನ್ನು ಅಭಿಷೇಕ ಕೊಟ್ಟಿದ್ದಕ್ಕೆ, ಯೇಸು ಕ್ರಿಸ್ತನ ಮೇಲೆ ತನ್ನ ಅಭಿಷೇಕ ಕೊಟ್ಟಿದ್ದಕ್ಕೆ ಕಾರಣ ಏನಂದರೆ ಅವ್ರಿಗೆ ಪಾಪದ ಮೇಲೆ ಏನಿತ್ತಂತೆ ಅಭಿಷೇಕ. ಎಲ್ಲರ ಮೇಲೆ, ಎಲ್ಲರಿಗಿಂತ ದೇವರು ಯೇಸು ಕ್ರಿಸ್ತು ಮೇಲೆ ಅಭಿಷೇಕ ಕೊಟ್ಟಿದ್ದಕ್ಕೆ ಹೆಚ್ಚಾದ ಕಾರಣ ಯೇಸು ಕ್ರಿಸ್ತು ಅವರ ಮಗನು ಅಂತಲ್ಲ, ಯೇಸು ಕ್ರಿಸ್ತುವಿಗೆ ಪಾಪದ ಮೇಲೆ ಹಾಗೆ ಅಷ್ಟಿತ್ತು. ಪಾಪಿಯ ಮೇಲೆ ಅಲ್ಲ, ಪಾಪದ ಮೇಲೆ ಏನಿತ್ತು ಅಷ್ಟು ಹಾಗೆ ಇತ್ತು. ದೇವ್ರಿಗೆ ಅಷ್ಟು ಹಾಗೆ ಇದ್ದಿದ್ದ ಕಾರಣದಿಂದಾನೇ, ಯೇಸು ಕ್ರಿಸ್ತಗೆ ಅಷ್ಟು ಹಾಗೆ ಇದ್ದಿದ್ದ ಕಾರಣದಿಂದಾನೇ ದೇವ್ರು ಏನು ಮಾಡ್ತಾ ಅವ್ರ ಮೇಲೆ ಅಷ್ಟು ಅಭಿಷೇಕವನ್ನು ಹೆಚ್ಚು ಮಾಡ್ತಾ ಇದೆ. ಎಲ್ಲರಿಗೂ ಅವ್ರ ಸುತ್ತಲಿರುವಂಥ ಎಲ್ಲರಿಗಿಂತ ಯೇಸು ಕ್ರಿಸ್ತುಗೆ ಏನಿತ್ತು ಅಭಿಷೇಕ ಹೆಚ್ಚಾಗಿತ್ತು. ಹಲ್ಲೆಲೂಯಾ. ಓಕೆ, ಇವಾಗ ನೋಡಿ, ಈ ಬಾಬಿಲೋನಲ್ಲಿ ಹೋಗಿ ಯಾವ ರೀತಿ ಸಿಕ್ಕಾಕೊಳ್ತಾ ಇದ್ದೇವೆ, ನಮ್ಮನ್ನು ಮೀರಿ ನಮ್ಮ ಮಾಂಸದ ಬಲಿಯಿನದಲ್ಲಿ ಏನಾಗಿ ಸಿಕ್ಕಾಕೊಳ್ತೀವಿ. ನೋಡಿ, ಕ್ರಿಸ್ತುವಲ್ಲಿ ಬಂದ ಮೇಲೆ ನಾವು ಈಜಿಪ್ಟಲ್ಲಿ ಒಂದು ಇಷ್ಟು ವರ್ಷಗಳು ಸಿಕ್ಕಾಕೊಂಡಿದ್ವಿ ಅಂದರೆ ಬಾಬಿಲೋನಲ್ಲೂ ಸಹ ಏನಾಗಬೇಕು, ಕೆಲವು ವರ್ಷಗಳು ಸಿಕ್ಕಾಕೊಳ್ಳೇಬೇಕು. ಯಾಕಂದರೆ ನಾವು ಆ ರೀತಿ ಇಲ್ಲದೆ ಹೋದರೆ ಆತ್ಮದಲ್ಲಿ ನಾವು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಾವು ಬೇಕಂತ ಹೋಗಿ ಸಿಕ್ಕಾಕೊಳ್ಳಿ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ವೇಳೆ ನಾವು ಆ ರೀತಿ ಸಿಕ್ಕಾಕೊಳ್ಳುವಾಗ, ಯಾಕಂದರೆ ಯಾವಾಗಲೂ ನನ್ನ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಮೊದಲು ಸಹ ಇರಲಿ ಇವಾಗಲೂ ಸಹ ಇರಲಿ, ಯಾರೋ ಕಲಿಸಿದಂಥ ವಿಷಯ, ಯಾವುದೋ ಒಂದು ಮೆಸೇಜಲ್ಲಿ ಕೇಳಿದಂಥ ವಿಷಯ, ದೇವರು ಬಲ ಉಳ್ಳವರಂಥ ಮನುಷ್ಯ, ಹಂಗಂದ್ರೆ ಮಾಂಸದಲ್ಲಿ ಚೆನ್ನಾಗಿ ಬಲವಾಗಿರುವಂಥ ಮನುಷ್ಯ, ಹಂಗಂದ್ರೆ ಅವ್ರಿಗೆ ತುಂಬ ಬಲಹೀನತೆ ಇರಲ್ಲ, ತುಂಬ ಒಳ್ಳೆ ಮನುಷ್ಯರಾಗಿರ್ಬೋದು, ಅಷ್ಟು ಬಲಹೀನತೆ ಇಲ್ಲದೆ ಇರುವಂಥ ಮನುಷ್ಯರನ್ನು ದೇವರು ಯಾವತ್ತೂ ಉಪಯೋಗಿಸಲ್ಲ, ಅವರ ಸೇವೆಯಲ್ಲಿ ಉಪಯೋಗಿಸ್ತೇ ಇಲ್ಲ. ಯಾಕಂದರೆ ನೋಡಿ, ಇವಾಗ ನಾವು ದೇವರಲ್ಲಿ ವಿಶ್ವಾಸ ಇಟ್ಟು ಚೆನ್ನಾಗಿ ಬೆಳೆಯೋದಕ್ಕೂ ದೇವರಿಗೋಸ್ಕರ ಸೇವೆ ಮಾಡೋದು ತುಂಬ ವ್ಯತ್ಯಾಸ ಇದೆ. ಯಾಕೆ ದೇವರಿಗೋಸ್ಕರ ಸೇವೆ ಮಾಡೋರನ್ನು ಬಲಹೀನವಾಗಿ ಚೂಸ್ ಮಾಡ್ತಾರೆ ಅಂದರೆ, ಬಲಹೀನವಾಗಿರುವಂಥ ಒಂದು ವಿಷಯದಲ್ಲಿ, ಯಾಕಂದರೆ ಇಸ್ರೇಲ್ ಜನರನ್ನು ತನ್ನ ಜನರಿಗೆ ಏನಕ್ಕೋಸ್ಕರ ಆಯ್ದುಕೊಳ್ತಾರೆ, ಎಲ್ಲ ಜನರಲ್ಲೂ ಬಲಹೀನವಾದಂಥ ಜನರು ಯಾರು, ಇಸ್ರೇಲ್ ಜನರು. ದೇವ್ರಿಗೆ ಏನಂದರೆ, ಯಾರೂ ಸಹ ಆಯ್ದುಕೊಳ್ದಿರುವಂಥ ಒಂದು ಜನರಾಗಿರಲಿ, ಯಾರೂ ಸಹ ಏನು ಮಾಡೋಕ್ಕಾಗಲ್ಲ, ಚೂಸ್ ಮಾಡದೇ ಇರುವಂಥ ಒಂದು ಜನರನ್ನು, ಒಂದು ಮನುಷ್ಯನ ದೇವ್ರು ಏನು ಮಾಡ್ತಾರೆ, ಹೋಗಿ ಆಯ್ದುಕೊಳ್ತಾರೆ. ಅವರ ಕೆಲಸಕ್ಕೋಸ್ಕರ ಏನು ಮಾಡ್ತಾರೆ, ಆಯ್ದುಕೊಳ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ನಾವು ಬಾಬಿಲೋನಲ್ಲಿ ಸಿಕ್ಕಾಕೊಳ್ಳುವುದಾಗಲಿ, ಈಜಿಪ್ಟಲ್ಲಿ ಸಿಕ್ಕಾಕೊಳ್ಳುವುದಾಗಲಿ, ಎಲ್ಲವನ್ನು ದೇವರು ಏನಕ್ಕೋಸ್ಕರ ಉಪಯೋಗಿಸ್ತಾರೆ, ನಾವು ಎಷ್ಟು ಬಲಹೀನವಾದವರು ಅಂತ ನಮಗೆ ತಿಳಿಸೋದಕ್ಕೆ. ಹಲ್ಲೆಲೂಯಾ. ನಮ್ಮ ಬಲಹೀನತೆ ನಮಗೆ ತಿಳಿಯದೆ ಹೋದರೆ ದೇವರ ಬಲದಲ್ಲಿ ನಾವು ಎಷ್ಟು ಮುಂದೆ ಬಂದಿದ್ದೀವಿ ನಮಗೇನಾಗಲ್ಲ, ಅರ್ಥ ಆಗಲ್ಲ. ಈಜಿಪ್ಟ್ ಬಂದು ನಮಗೆ ಫಸ್ಟ್ ಟೈಮ್ ಕಲಿಸ್ತಾ ಇದೆ ಅಂದರೆ, ಬಾಬಿಲೋನ್ ಬಂದು ನಮಗೆ ರಿಮೈಂಡರ್ ಅಂದರೆ ನಮ್ಮ ಜ್ಞಾಪಕಕ್ಕೆ ದೇವ್ರು ತರಿಸ್ತಾ ಇದ್ದಾರೆ ಅಂತ ಅರ್ಥ. ನೀನು ಇದರೆಲ್ಲದಿಂದ ನಾನು ಏನು ಮಾಡ್ತೀನಿ, ನಾನು ಬಿಡಿಸ್ಕೊಂಬಂದೆ, ತಿರುಗಿನೂ ಸಹ ನಾನು ಏನು ಮಾಡ್ತೀನಿ, ಬಿಡಿಸ್ಕೊಂಬರ್ತೀನಿ ಅಂತ. ಹಲ್ಲೆಲೂಯಾ. ಯಾಕಂದರೆ ದೇವರ ಮೇಲೆ ಇರುವಂಥ ಡಿಪೆಂಡೆನ್ಸ್ ಅಂದರೆ ದೇವ್ರ ಮೇಲೆ ನಾವು ಎಷ್ಟು ನಮ್ಮ ನಂಬಿಕೆ ಇಟ್ಟಿರ್ತೀವಿ ಅಂತ ನಮಗೆ ಯಾವಾಗ ಅರ್ಥ ಆಗುತ್ತೆ, ನಮಗೆ ಎಷ್ಟು ದೇವ್ರು ಬೇಕು ಅಂತ ಎಲ್ಲ ಅರ್ಥ ಆಗುತ್ತೆ, ಬಾಬಿಲೋನಲ್ಲಿ. ಹಲ್ಲೆಲೂಯಾ. ದೇವರ ಬಲ ನನಗೆ ಎಷ್ಟು ಬೇಕು ಅಂತ ನಮಗೆಲ್ಲ ಅರ್ಥ ಆಗುತ್ತೆ, ಬಾಬಿಲೋನಲ್ಲಿ. ಈಜಿಪ್ಟಿಗಿಂತ ನಮಗೆಲ್ಲ ಅರ್ಥ ಆಗುತ್ತೆ, ಬಾಬಿಲೋನಲ್ಲಿ. ಹಲ್ಲೆಲೂಯಾ. ಹಾಂ. ಸೊ ಈ ರೀತಿ ನಾವು ಪಾಪದ ಕಟ್ಟುಗಳಲ್ಲಿ 2ನೇ ಸತಿ ನಾವು ಸಿಕ್ಕಾಕೊಳ್ಳುವಾಗಲೇ, 3ನೇ 4ನೇ ಸತಿ ಸಿಕ್ಕಾಕೊಳ್ಬೇಕಾದ್ರೆ ನಮ್ಮ ಪ್ರಾರ್ಥನೆಗಳು ಯಾವ ರೀತಿ, ನಾನು ನೋಡಿದೆ ನನ್ನ ಪ್ರಾರ್ಥನೆಗಳು ಯಾವ ರೀತಿ ಮಾರ್ಪಡತ್ತಂದರೆ, ದೇವರೇ ಇಷ್ಟು ಬಲಹೀನವಾದ ಒಂದು ಮನುಷ್ಯನನ್ನು ಯಾಕೆ ಆಯ್ದುಕೊಳ್ರಿ. ಅಂದರೆ ಇವಾಗ ನೋಡಿ, ದೇವರ ಸೇವೆಗೋಸ್ಕರ ಇರಲಿ, ದೇವರಿಗೋಸ್ಕರ ಇರಲಿ, ಅವರ ಕೆಲಸಕ್ಕೋಸ್ಕರ ಇರಲಿ, ದೇವರು ಚೂಸ್ ಮಾಡಬೇಕಾದ್ರೆ ಚೆನ್ನಾಗಿರುವಂಥ ಮನುಷ್ಯರನ್ನ ಚೂಸ್ ಮಾಡಿ, ದೇವರಲ್ಲಿ ಬೆಳೀತಾ ಇರುವಂಥ ಮನುಷ್ಯನ ಏನು ಮಾಡ್ಬೋದು, ಸುಲಭವಾಗಿ ಆಯ್ದುಕೊಳ್ಬೋದು. ಸೊ ಒಂದು ಮನುಷ್ಯನು ಸುಲಭವಾಗಿ ದೇವರು ಏನು ಮಾಡ್ಬೋದು, ಆಯ್ದುಕೊಳ್ಬೋದು. ಆದರೆ ತುಂಬ ಬಲಹೀನವಾಗಿರುವಂಥ, ಯಾಕಂದರೆ ಎಲ್ಲರಿಗಿಂತ ಬಲಹೀನವಾಗಿರುವಂಥ ಮನುಷ್ಯನು ದೇವರು ಯಾಕೆ ಆಯ್ದುಕೊಳ್ತಾರೆ, ಅವರ ಮಹಿಮೆಗೋಸ್ಕರ. ಹಲ್ಲೆಲೂಯಾ. ಹಾಂ. ಅವರ ಕೃಪೆಯನ್ನು, ಅವರ ಬಲವನ್ನು ಯಾರಲ್ಲಿ ತೋರಿಸ್ಬೋದು, ಬಲಹೀನವಾದ ಪಾತ್ರಗಳಲ್ಲಿ. ಮೋಸೆಯನ್ನು ದೇವರು ಆದಿಕೊಂಡದಕ್ಕೆ ಕಾರಣ, ಮೋಸೆ ಅಂತ ಬಲಹೀನವಾದ ಮನುಷ್ಯ ಇರಲಿಲ್ಲ. ದಾವೀದನನ್ನು ಸಹ ನೋಡಿ, ದಾವೀದನ ದೇವರು ಏನಂತಾರೆ, ತನ್ನ ಮನಸ್ಸಿಗೆ ತುಂಬ
ಪ್ರಿಯವಾದ ಮನುಷ್ಯ. ಆದರೆ ಆ ಮನುಷ್ಯನಲ್ಲಿ ಏನಿತ್ತು ಅಷ್ಟು ಬಲಹೀನತೆಗಳು. ನೋಡಿ, ಸೌಲಿಂದ ಓದ್ತಾರೆ, ಬೆಟ್ಶಿಬ ಹತ್ರ ಪಾಪವನ್ನು ಮಾಡಿ, ಇಷ್ಟು ಅವ್ರ ಜೀವನದಲ್ಲೂ ಸಹ ಏನಿದೆ ಬಲಹೀನತೆಗಳು. ನೆಕ್ಸ್ಟ್ ನೀವು ಯಾರು ನೋಡ್ಬೋದು, ಸಾಲಮನ್ ಜೀವನದಲ್ಲೂ ನೋಡಿ, ದೇವರು ಅಷ್ಟು ಆಶೀರ್ವಾದ ಕೊಡ್ತಾರೆ, ಅವನಲ್ಲಿ ಏನಿತ್ತು ಅಷ್ಟು ಬಲಹೀನತೆ. ದೇವರು ಉಪಯೋಗಿಸುವಾಗ, ಅಬ್ರಹಾಮನು ಸಹ ನೀವು ಎಕ್ಸಾಂಪಲ್ ತಗೋಬೋದು, ದೇವರು ಉಪಯೋಗಿಸುವಾಗ ಬಲಹೀನವಾದ ಪಾತ್ರಗಳನ್ನು ಉಪಯೋಗಿಸ್ತಾರೆ. ಅಲ್ಲೆಲೂಯ. ಹಾಂ, ನೋಡಿ, ಈಸಾಕನಿಗಿಂತ ಯಾಕೋಬನಲ್ಲೂ ಸಹ ಏನಿತ್ತು ಬಲಹೀನತೆ. ಅವನೇನು ಮಾಡ್ತಾ ಇದ್ದ, ಏಮಾರಿಸುವಂಥ ಗುಣ ಇದ್ದಂಥ ಯಾಕೋಬನನ್ನು ಸಹ ದೇವ್ರು ಏನು ಮಾಡ್ತಾ ಇದ್ರು, ಉಪಯೋಗಿಸ್ತಾರೆ. ಯಾಕೋಬನನ್ನು ಇಟ್ಕೊಂಡೇ ದೇವ್ರು ಏನು ಮಾಡ್ತಾರೆ, ಇಸ್ರೇಲ್ ದೇಶವನ್ನು ಅವನ ಹೆಸರು ಏನಾಗಿ ಚೇಂಜ್ ಮಾಡ್ತಾರೆ, ಇಸ್ರೇಲ್ ಅಂತ ಚೇಂಜ್ ಮಾಡ್ತಾರೆ. ಅಲ್ಲೆಲೂಯ. ಓಕೆ, ಇವಾಗ ನೋಡಿ, ಐಸೆ 48 ಓದಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ, ಐಸೆ 48 52 7 8 ಹಂಗೆ ಓದಿ. ಏಷಯ 52 ವಚನ 6 ಓದಿ, ಹಂಗೆ 6ರಿಂದ 8 ತನಕ. 52. ಹಾಂ. ಈಗಿರಲು ನನ್ನ ಜನರು ನನ್ನ ನಾಮದ ಮಹತ್ತನ್ನು ತಿಳಿದು ತಮ್ಮ ಸಂಗಡ ಮಾತನಾಡುವವನು ನಾನೇ, ಹೌದು ನಾನೇ ಎಂದು ರಕ್ಷಣೆಯ ಆ ದಿನದಲ್ಲಿ ಗ್ರಹಿಸಿಕೊಳ್ಳುವ ಹಾಗೆ ಮಾಡುವೆನು. ಇದೇ ಕರ್ತರ ನುಡಿ. ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿ ಇವೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾರೆ ಎಂದು ಚೀಯೋನಿಗೆ ತಿಳಿಸುವವನೂ ಆಗಿದ್ದಾರೆ. ಇಗೋ, ನಿನ್ನ ಕಾವಲುಗಾರರ ಕೂಗು ಸ್ವರವೆತ್ತಿ ಒಟ್ಟಿಗೆ ಹರ್ಷಧ್ವನಿಗೆಯುತ್ತಾರೆ. ಕರ್ತರು ಚೀಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ. ಆಮೆನ್. ಹಲ್ಲೆಲೂಯ. ಹಾಂ, ನೋಡಿ, ಈ ಐಸೆ 52ನೇ ಅಧ್ಯಾಯದಲ್ಲಿ 6, 7, 8 ಏನನ್ನು ಹೇಳ್ತಾ ಇದೆ ಅಂದರೆ, ನೀವಿಷ್ಟು ಬಲಹೀನವಾಗಿದ್ರೂ ಸಹ ಬಾಬಿಲೋನ್ದಲ್ಲಿ ನಿಮ್ಮನ್ನು ಏನು ಮಾಡ್ತೀನಿ, ನಾನು ಆಚೆ ಕರೆದುಕೊಂಬರ್ತೀನಿ ಅಂತ. ಆದರೆ ಅದ್ರಲ್ಲಿ ಮುಖ್ಯವಾದ ವಾಕ್ಯ ಯಾವುದಂದರೆ, ನನಗೆ ಮುಖ್ಯವಾದ ವಾಕ್ಯ ಏನಂದರೆ 7ನೇ ವಾಕ್ಯ. ಯಾಕೆ 7ನೇ ವಾಕ್ಯ ಅಷ್ಟು ಮುಖ್ಯ ಅಂದರೆ, 7-8 ತಿಂಗಳು ಮುಂಚೆ ದೇವ್ರು ನನ್ನನ್ನು ಕಷ್ಟವಾದ ಕಾಲದಿಂದ ಆಚೆ ಅವಾಗ ತಾನೇ ತಂದಿದ್ರು. ಅವಾಗ ದೇವ್ರ ಹತ್ರ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ, ದೇವರೇ ನನಗೆ ನನ್ನ ಜೀವನದಲ್ಲಿ ಇದೊಂದು ನೀಡಿದೆ, ನನಗೆ ಪೂರೈಸಿ ಅಂತ ಪ್ರಾರ್ಥನೆ ಮಾಡ್ತಾನೆ ಇರುವಾಗ ದೇವರು ಈ ಒಂದು ವಾಕ್ಯವನ್ನು ಕೊಟ್ಟರು. ಇಲ್ಲಿ ಕೊಟ್ಟಿಲ್ಲ, ಐಸೆ 47 ಕೊಟ್ಟಿಲ್ಲ, ಆದರೆ ನಾಹೂಮ್ 1ನೇ ಅಧ್ಯಾಯ 15ನೇ ವಾಕ್ಯ. ನಾಹೂಮ್ 1ನೇ ಅಧ್ಯಾಯ 15ನೇ ವಾಕ್ಯನೂ ಸಹ ಸೇಮ್ ಬೋರ್ಡ್ ಆಗಿರುತ್ತೆ. ಇಲ್ಲಿ ಐಸೆ 52 7ನೇ ವಾಕ್ಯ ಏನಿದೆ ಅದಕ್ಕೆ ಜೋಡಿ ವಾಕ್ಯ ಎಲ್ಲಿದೆ ಅಂದರೆ ನಾಹೂಮ್ 1:15 ಸೇಮ್ ಟು ಸೇಮ್ ಇರುತ್ತೆ. ಈ ವಾಕ್ಯ ಏನಕ್ಕಷ್ಟು ಮುಖ್ಯ ನನ್ನ ಜೀವನದಲ್ಲಿ ಅಂದರೆ, ಈ ವಾಕ್ಯವನ್ನು ಆ ಒಂದು ಸ್ಥಳದಲ್ಲಿ ದೇವರೇ ನನಗೊಂದು ವಾಕ್ಯ ಬೇಕು, ಏನು ಮಾಡಿ ನೀವು ನನ್ನ ಜೀವನದಲ್ಲಿ ನಡೆಸ್ತೀರಾ ಅಂತ ಕೇಳುವಾಗ ಈ ವಾಕ್ಯವನ್ನು ಕೊಟ್ಟರು. ದೇವರ ವಾಕ್ಯವನ್ನು ಕೊಡುವಾಗ ನನಗೆ ಏನಾಗಿಲ್ಲ, ನನಗೆ ಜೀವನದಲ್ಲಿ ನಡಿಬೇಕಾಗಂಥ ವಿಷಯಕ್ಕೂ ದೇವರು ಕೊಟ್ಟಂಥ ವಾಕ್ಯಕ್ಕೆ ಏನಿರಲಿಲ್ಲ, ಸಂಬಂಧನೇ ಇರಲಿಲ್ಲ. ಆದರೆ ಇವಾಗ ನೋಡಿ, 7, 8, 9 ತಿಂಗಳ ಮೇಲೆ 7 ತಿಂಗಳು 8ನೇ ತಿಂಗಳು ಅಷ್ಟು ಬರ್ತಾ ಇದೆ. ಆವಾಗ ಏನಾಗ್ತಾ ಇದೆ, ನನಗೇನು ಅರ್ಥ ಆಗ್ತಾ ಇದೆ ಅಂದರೆ, ದೇವರು ಈ 7-8 ತಿಂಗಳಲ್ಲಿ ಅವ್ರು ಮಾಡಬೇಕಾಗಿದ್ದೇನು, ಬಾಬಿಲೋನ್ನಿಂದ ನನ್ನನ್ನು ಆಚೆ ಕರಬೇಕು ಅಂತ ಇಟ್ಕೊಳ್ಳಿ. ಇದನ್ನ ಆಚೆ ತರಬೇಕಾದ್ರೆ ಸೆಕೆಂಡ್ ಟೈಮ್ ಏನು ಮಾಡೋಕ್ಕಾಗಲ್ಲ. ಇವಾಗ ಫಸ್ಟ್ ಟೈಮ್ ಆದರೂ ನಾನು ಪ್ರಾರ್ಥನೆ ಮಾಡಿ ಫಾಸ್ಟಿಂಗ್ ಇದು ಇದು ಮಾಡಿ ಏನು ಮಾಡ್ಬೋದಾಗಿತ್ತು, ಈಜಿಪ್ಟಿಂದ ಆಚೆ ಬರಬೇಕಾದ್ರೆ ನಾನು ಕೇಳಬೇಕಾಗಿತ್ತು. ಆದರೆ 2ನೇ ಸಾರಿ ದೇವ್ರು ಏನು ಮಾಡ್ತಾ ಇದ್ದಾನೆ, ಅವರ ಒಳ್ಳೆಯತನವನ್ನು ತೋರ್ಸೋಕ್ಕೆ, ಅವರ ಗುಣವನ್ನು ತೋರ್ಸೋಕ್ಕೆ ಏನು ಮಾಡ್ತಾರೆ, ಅವರ ಮೇಲೆ ನಂಬಿಕೆ ಬರೋದು. ಯಾಕಂದರೆ ನನ್ನ ಜೀವನದಲ್ಲಿ ನನಗೆ ತುಂಬ ಇರುವಂಥ ದೊಡ್ಡ ಬಲಹೀನತೆ ಅಥವಾ ವೀಕ್ನೆಸ್ ಅಂತ ಹೇಳ್ಬೇಕಾಗಲ್ಲ, ಏನು ಹೇಳ್ತೀರಾ, ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಷ್ಟವಾದ ಸಮಸ್ಯೆವಾದ ವಿಷಯ ಏನಂದರೆ ದೇವ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡುವುದು. ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದಂದರೆ, ಕೆಲವು ಸತಿ ನಮ್ಮ ಪ್ರಾಬ್ಲಮ್ಸ್ ದೇವ್ರ ಹತ್ರ ಹೇಳೋದ ಮೇಲೆ ಸಂಪೂರ್ಣವಾಗಿ ಭಾರವನ್ನು ಅವ್ರ ಮೇಲೆ ಬಿಡುವುದು. ಯಾಕೆ ನನ್ನಿಂದ ಅದನ್ನು ಮಾಡೋಕ್ಕಾಗಲ್ಲ ಅಂದರೆ, ಕೆಲವು ವಿಷಯಗಳು ನಾವೇನು ಮಾಡ್ತೀವಿ, ನಮ್ಮ ಬಲದಲ್ಲಿ ಹೋಗಿ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಯಾರಿಗೂ ಸಹ ದೇವ್ರ ಹತ್ರ ಸಂಪೂರ್ಣವಾಗಿ ಬಿಟ್ಟು ಹೋಗಬೇಕು ಅನ್ನೋದು ಸುಲಭವಾದ ವಿಷಯ, ಅಟ್ಲೀಸ್ಟ್ ನನಗೆ ಸುಲಭವಾದ ವಿಷಯ ಅಲ್ಲ. ಯಾಕಂದರೆ ಜೀವನದಲ್ಲಿ ನಾವು ಮಾಡಿರುವಂಥ ಎಲ್ಲ ವಿಷಯಗಳು ನಮಗೆ ಇರುವಂಥ ಜ್ಞಾನದಲ್ಲೂ ಬುದ್ಧಿಯಲ್ಲಿ ನಾವೇನು ಮಾಡಿರ್ತೀವಿ. ಇವಾಗ ನನ್ನ ಜ್ಞಾನವನ್ನು ಬುದ್ಧಿಯನ್ನು ಎಲ್ಲವನ್ನು ಬಿಟ್ಟು ದೇವರೇ ನೀವು ನಡೆಸಿ ಅಂತ ಹೇಳಿ ಅವ್ರ ಕೈಯಲ್ಲಿ ಬಿಟ್ಬಿಟ್ಟು ಬರೋದು ಕಷ್ಟವಾದ ವಿಷಯ. ಇಂಥ ಸಮಸ್ಯೆದಲ್ಲಿ ಇರಬೇಕಾದ್ರೆ ದೇವ್ರು ನನಗೆ ಕೊಟ್ಟಂಥ ವಾಕ್ಯ ಏನಾಗಿತ್ತು, ಸೆಕೆಂಡ್ ಟೈಮ್ ನಾನು ಬರುವಾಗ ನಾನು ನಿನ್ನನ್ನು ಬಿಡಿಸಿ ನಾನೇನು ಮಾಡ್ತೇನೆ, ಆಶೀರ್ವಾದ ಕೊಡ್ತೀನಿ ಅಂತ. ಈ ಸೆಕೆಂಡ್ ಟೈಮ್ ದೇವ್ರ ಹತ್ರ ಏನಕ್ಕೆ ಆ ರೀತಿ ಮಾಡ್ತಾರಂದರೆ, ಅವರ ಮೇಲೆ ನಾವು ನಂಬಿಕೆ ಸಂಪೂರ್ಣವಾಗಿಡಬೇಕು ಅಂತ. ಹಲ್ಲೆಲೂಯಾ.
ಯಾಕಂದರೆ ಒಂದು 4-5 ವಾರಗಳ ಮುಂಚೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಯಾವುದು ಕುರಿತಾಗಿ ಮಾತಾಡಿದೆ ಅಂದರೆ, ಶಿಷ್ಯರು ಎಲ್ಲಿ ಸಿಕ್ಕಾಕೊಂಡಿರ್ತಾರೆ? ಬಿರುಗಾಳಿಯಲ್ಲಿ ಯೇಸು ಕ್ರಿಸ್ತನ ಜೊತೆ ಸಿಕ್ಕಾಕೊಂಡಿರ್ತಾರೆ. ಆವಾಗ ಹೇಳಿದೆ, ಯಾಕಂದರೆ ಫಸ್ಟ್ ಮಿರಾಕಲ್ ಏನು ಅಷ್ಟು ಮುಖ್ಯ. ಮೊದಲನೇ ಸತಿ ದೇವ್ರು ಮಾಡುವಂಥ ಅತಿಶಯ ಅಷ್ಟು ಮುಖ್ಯ. ಯಾಕಂದರೆ ಮೊದಲನೇ ಸತಿ ದೇವ್ರು ಮಾಡಿದ ಮೇಲೆ ನಾವೇನಾಗುತ್ತೆ, ನಮ್ಮ ಭಾರವನ್ನು ಸುಲಭವಾಗಿ ದೇವ್ರ ಮೇಲೆ ಹಾಕೋಕ್ಕೆ ಕಲಿತೀವಿ. ಹಲ್ಲೆಲೂಯಾ. ಆದರೆ ರಕ್ಷಣೆ ಹೊಂದಿಕೊಂಡ ಮೇಲೆ ಆ ಮೊದಲನೇ ಅತಿಶಯ ಏನಾಗುತ್ತೆ, ಅಷ್ಟು ಮುಖ್ಯ. ಕೆಲವು ಜನರಿಗೆ ಸುಲಭವಾಗಿ ಬರುವಂಥ ಒಂದು ನಂಬಿಕೆ ಕೆಲವು ಜನರಿಗೆ ಕಷ್ಟದಿಂದಾನೇ ಏನಾಗುತ್ತೆ, ಬರುತ್ತೆ. ಹಲ್ಲೆಲೂಯಾ. ಹಾಂ, ಇದೇನಕ್ಕೋಸ್ಕರ ತಗೊಂಡೆ ಅಂದರೆ, ಈ ಐಸಾಯ 52 ಐಸಾಯ 48 ಎರಡರಲ್ಲೂ ದೇವರು ಏನು ಹೇಳಕ್ಕೆ ಬರ್ತಾರಂದರೆ, ದೇವರು ತನ್ನ ವಾಗ್ದಾನಗಳನ್ನು ಕೊಡುವಾಗ ಮ್ಯಾಕ್ಸಿಮಮ್ ವಾಗ್ದಾನಗಳನ್ನು ದೇವರು ಅರಣ್ಯದಲ್ಲಿ ಕೊಡ್ತಾರೆ. ಹಲ್ಲೆಲೂಯಾ. ನಾನು ಯಾವ ರೀತಿ ಇರುತ್ತೆ ಅಂದರೆ, ನೀರೇ ಇಲ್ಲದೆ ಇರುವಂಥ ಕಡೆಯಲ್ಲಿ ದೇವ್ರು ಏನು ವಾಗ್ದಾನ ಕೊಡ್ತಾರೆ ಅಂದರೆ, ಇದಕ್ಕಿಂತ ಫರ್ಟೈಲ್ ಆದ ಲ್ಯಾಂಡ್ ಏನಿರಲ್ಲ, ಎಲ್ಲೂ ಇರಲ್ಲ. ಇದಕ್ಕಿಂತ ಏನು ಹೇಳ್ತಾರೆ, ಫರ್ಟೈಲ್ ಲ್ಯಾಂಡ್ಗೆ ಏನು ಹೇಳ್ತೀರಾ? ತುಂಬ ಫಲ ಕೊಡುವಂಥ ಭೂಮಿ ಎಲ್ಲೂ ಇರಲ್ಲ ಅಂತ ದೇವ್ರು ಎಲ್ಲಿ ವಾಗ್ದಾನ ಕೊಡ್ತಾರೆ ಅಂದರೆ, ಅರಣ್ಯದೊಳಗಡೆ. ಹಲ್ಲೆಲೂಯಾ. ದೇವರು ಪ್ರಾಮಿಸ್ ಕೊಡೋದು ಎಲ್ಲಿರುತ್ತೆ? ನಾನು ದೇವರೇ, ನಾನು ಅರಣ್ಯದಲ್ಲಿ ಇದ್ದೀನಿ. ಏನಕ್ಕೆ ಎಷ್ಟೋ ಸತಿ ನನ್ನ ಪ್ರಾರ್ಥನೆಗಳು ಏನಾಗ್ಬಿಡುತ್ತೆ ಅಂದರೆ, ತುಂಬ ಬೇಜಾರಾಗಿರುವಾಗ ಯಾವ ರೀತಿ ಪ್ರಾರ್ಥನೆ, ದೇವರೇ ನೀವು ವಾಗ್ದಾನ ಕೊಟ್ಟಿದ್ದು ಸಾಕು, ನನಗೇನು ಬೇಕು ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿ. ನಿಮ್ಮ ವಾಗ್ದಾನ ಇಟ್ಕೊಂಡು ನಾನು ಏನು ಮಾಡಲಿ, ಇಲ್ಲೇ ಇಷ್ಟು ಕಷ್ಟಪಡ್ತಾ ಇದ್ದೀನಲ್ಲ ಅಂತ. ಆದರೆ ದೇವ್ರ ವಾಗ್ದಾನಕ್ಕೆ ಯಾವ ಇರುತ್ತೆ ಅಂತ, ಅರಣ್ಯದಲ್ಲಿ ದೇವ್ರು ಏನು ಮಾಡ್ತಾರೆ, ಅವರ ವಾಗ್ದಾನಗಳನ್ನ ಕೊಡ್ತಾರೆ. ಹಲ್ಲೆಲೂಯಾ. ನೋಡಿ, ಮೋಸೆಯನ್ನು ದೇವರು ಉಪಯೋಗಿಸೋದಕ್ಕೆ ಮೊದಲು ಅರಣ್ಯದಲ್ಲಿ ಏನು ಮಾಡ್ತಾ ಇರ್ತಾರೆ? ಮೋಸೆ ತನ್ನ ಮಾವನ ಕುರಿ ಏನು ಮಾಡ್ತಾರೆ, ಮೇಯಿಸ್ತಾ ಇರ್ತಾರೆ. ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಅರಣ್ಯದಲ್ಲಿ ದೇವರು ಯಾವುದ್ರ ಮೂಲಕ ಮಾತಾಡ್ತಾರೆ? ಒಂದು ಒಂದು ಫೈರಿ ಬುಷ್ ಏನು ಹೇಳ್ತಾರೆ, ಪೊದೆಯಿಂದ ಅವ್ರು ಏನು ಮಾಡೋದು, ಮಾತಾಡ್ತಾರೆ ಮೋಸೆಯ ಜೊತೆ ದೇವ್ರು ಎಲ್ಲಿ ಮಾತಾಡ್ತಾರೆ? ಅರಣ್ಯದಲ್ಲಿ. ಅಬ್ರಹಾಮನ ಜೊತೆ ದೇವ್ರು ಎಲ್ಲಿ ಮಾತಾಡ್ತಾಳೆ? ಅದೇ ಅರಣ್ಯದಲ್ಲಿ. ದೇವರು ತಿರುಗಿ ಮೋಸೆಯ ಜೊತೆ ಸೀನಾಯಿ ಬೆಟ್ಟದ ಮೇಲೆ ಅದು ಅರಣ್ಯ. ಸೊ ದೇವರು ತನ್ನ ಮ್ಯಾಕ್ಸಿಮಮ್ ವಾಗ್ದಾನಗಳು ಕೊಡೋದೆಲ್ಲಿ? ಅರಣ್ಯದಲ್ಲಿ. ಈ ಮ್ಯಾಕ್ಸಿಮಮ್ ವಾಗ್ದಾನಗಳನ್ನು ಕೊಟ್ಟ ಮೇಲೆ ದೇವರು ನಾವೇನು ಮಾಡ್ತೀವಿ ಅಂದರೆ, ನಾವು ಕರೆಕ್ಟಾದ ದಾರಿಯಲ್ಲಿ ನಡೆಯಲ್ಲ. ನೋಡಿ, ಬಾಬಿಲೋನ್ ಇಸ್ರೇಲ್ ಜನರು ಸಹ ದೇವ್ರು ನೋಡಿ 48 ಏನು ಹೇಳ್ತಾರೆ, ನೀವು ನಾನು ಹೇಳುವುದೆಲ್ಲ ನೀವು ಕೇಳಿದರೆ ನೀವೇನು ಮಾಡ್ಬೋದಾಗಿತ್ತು? ನಿಮ್ಮ ನೆಲದಲ್ಲಿ ನೀವು ಇಲ್ಲೇ ಇರ್ಬೋದಾಗಿತ್ತು, ನಿಮಗೆಲ್ಲ ಆಶೀರ್ವಾದ ಸಿಗ್ತಾಯಿತ್ತು. ಆದರೆ ಇವಾಗೇನಾಗಿದೆ, ನೀವು ಹೋಗಿ ಬಾಬಿಲೋನಲ್ಲಿ ಸಿಕ್ಕಾಕೊಂಡಿದ್ದೀರ. ಇವಾಗ ನೀವು ಬಾಬಿಲೋನಲ್ಲಿ ಸಿಕ್ಕಾಕೊಂಡಿದ್ರು ಸಹ ನಾನೇನು ಮಾಡ್ತೀನಿ, 48 20-21 ಓದಿ ಹಂಗೆ. ಯೆಶಾಯ 48:20, ಬಾಬೆಲಿನಿಂದ ಹೊರಡಿರಿ, ಕಸ್ದೀಯರ ಕಡೆಯಿಂದ ಹಾರಿ ಹೋಗಿರಿ, ಹರ್ಷಧ್ವನಿಯಿಂದ ಇದನ್ನು ತಿಳಿಸಿರಿ, ಪ್ರಕಟಿಸಿರಿ, ಭೂಮಿಯ ಕಟ್ಟ ಕಡೆಯವರೆಗೂ ಪ್ರಚಾರಪಡಿಸಿರಿ. ಕರ್ತರು ತನ್ನ ಸೇವಕನಾದ ಯಾಕೋಬನನ್ನು ಐಸಾಯ 48:20-21 ಅದೇನಾ? ಓಕೆ. ವಿಮೋಚಿಸಿದ್ದಾರೆ ಎಂದು ಹೇಳಿರಿ. ಅಲ್ಲಲ್ಲ, ದೇವರ ತನ್ನ ಇಸ್ರೇಲ್ ಅಂತ ಬರುತ್ತೆ, ಯಾಕೋಬ್ ಅಂತ ಬರಲ್ಲ. ಇನ್ನೊಂದ್ಸತಿ ಓದಿ, 20ನೇ ವಾಕ್ಯ ಇನ್ನೊಂದ್ಸತಿ ಓದಿ. ಹಾಂ, ಅಲ್ಲಿದೆ, ಅದು ಟ್ರಾನ್ಸ್ಲೇಷನ್ ಅಂತ ಇಸ್ರೇಲ್ ಅಂತ ಬರಬೇಕು ಆ್ಯಕ್ಚುಲಿ. ಓಕೆ, ಕಂಟಿನ್ಯೂ ಮಾಡಿ. ಹಾಂ, ಆತನು ಅವರನ್ನು ಮರುಭೂಮಿಯಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ, ಅವರಿಗಾಗಿ ನೀರನ್ನು ಕಲ್ಲಿನೊಳಗಿಂದ ಹರಿಸಿದರು. ಅವರು ಬಂಡೆಯನ್ನು ಸೀಳಲು ಜಲಪಾತವಾಯಿತು. ದುಷ್ಟರಿಗೆ ಸಮಾಧಾನವಿಲ್ಲ ಎಂದು ಕರ್ತರು ನುಡಿಯುತ್ತಾರೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ದೇವರು ಈಜಿಪ್ಟಲ್ಲಿ ದೇವ್ರು ಮಾಡಿರೋದನ್ನ ಏನು ಮಾಡ್ತಾ ಇದೆ, ಇವರಿಗೆ ಜ್ಞಾಪಕಪಡಿಸ್ತಾ ಇದೆ. ಈಜಿಪ್ಟಿಂದ ನಾನು ಆಚೆ ತರಬೇಕಾದ್ರೆ ನಿನಗೆ ಏನು ಮಾಡಿದೆ, ಅತಿಶಯಗಳನ್ನೆಲ್ಲ ಮಾಡಿ ಕರ್ಕೊಂಬಂದೆ. 2ನೇ ಸತಿ ನೀವು ಇವಾಗ ಏನು ಮಾಡಿ, ಬಾಬಿಲೋನಿಂದ ಆಚೆ ಹೊರಡಿ ನಾನೇನು ಮಾಡ್ತೀನಿ, ಅತಿಶಯವನ್ನು ಮಾಡಿ ಆಚೆ ಕರೆದುಕೊಂಬರ್ತೀನಿ ಅಂತಾರೆ. ಹಲ್ಲೆಲೂಯಾ. ಹಾಂ, 2ನೇ ಸತಿನೂ ಮಾಡಿದ ಮೇಲೆ ಲಾಸ್ಟ್ ವಾಕ್ಯ ನೋಡಿ ಏನು ಹೇಳ್ತಾರೆ, ಕೊನೆಯ ವಾಕ್ಯ 22. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಕರ್ತರು ನುಡಿಯುತ್ತಾರೆ. ಆಮೇನ್. ನೋಡಿ, ನಮ್ಮಲ್ಲಿ ಎಷ್ಟೋ ಜನರಿಗೆ ಏನಾಗತ್ತಂದರೆ, ಬಾಬಿಲೋನಲ್ಲಿ ಇದು ಬಿಡ ಅಂತ ಮನಸ್ಸಿರುತ್ತೆ ಎಷ್ಟೋ ಜನರಿಗೆ. ಬಾಬಿಲೋನಲ್ಲಿ ಇದು ಬಿಡೋಣ ಅಂದರೆ ತಿರುಗಿ ನಾನು ಅಷ್ಟು ಕಷ್ಟಪಟ್ಟು ಆಚೆ ಬರಬೇಕಾ? ಯಾಕಂದರೆ ನಾವು ತಿರುಗಿ ಕಷ್ಟಪಟ್ಟು ಆಚೆ ಬರಬೇಕಾದ್ರೆ ಏನಾಗುತ್ತೆ, ತುಂಬ ತಿರುಗಿ ಕಷ್ಟಪಡಬೇಕು. ಆದರೆ ದೇವರು ಕೊಟ್ಟಂಥ ವಾಗ್ದಾನ ಯಾವ ರೀತಿ ಇದೆ, ನಿನಗೆ ಕಷ್ಟನೇ ಪಡೆದೆ. ಮೊದಲನೇ ಸಾರಿ ನೀನಾಗಿ ನೀನು ಹೋಗಿ ಸೇರಿಕೊಂಡೆ. ಆದರೆ 2ನೇ ಸಾರಿ ಏನು ಮಾಡಿದೆ, ಅವ್ರು ನಿನ್ನನ್ನು ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು. ನಾನೇನು ಮಾಡ್ತೀನಿ, ನಿನ್ನನ್ನು ಆಚೆ ಕರ್ಕೊಂಬರ್ತೀನಿ ಅಂತಾರೆ. ದೇವರು 2ನೇ ಸಾರಿ ಕರ್ಕೊಂಬರ್ಬೇಕಾದ್ರೂ ಸಹ ದೇವ್ರು ಕೊಡುವಂಥ ಕಟ್ಟಳೆ ಏನು, ನೀವೇನು ಮಾಡಿ, ಬಾಬಿಲೋನನ್ನು ಬಿಟ್ಟು
ಆಚೆ ಬನ್ನಿ ಅಂತಾರೆ. ಬಾಬಿಲೋನ ಬಿಟ್ಟು ಆಚೆ ಬನ್ನಿ ಅಂತ ಹೇಳಬೇಕಾದ್ರೆ ದೇವ್ರು ಏನು ಜ್ಞಾಪಕ ಪಡಿಸ್ತಾ ಇದ್ದಾರೆ ನೋಡಿ, ತನ್ನ ಅತಿಶಯಗಳು. ಅಲ್ಲೆಲೂಯ. ಇದಕ್ಕೆ ಮುಂಚೆ ನಾನು ಮಾಡಿರೋಂಥ ವಿಷಯಗಳನ್ನ ಏನು ಮಾಡು, ಜ್ಞಾಪಕ ಪಡಿಸ್ಕೊ ಅಂತ. ಇವತ್ತು ನಮ್ಮ ಜೀವನದಲ್ಲಿ ನಾವು ಸಹ ಇಷ್ಟು ವಿಷಯಗಳನ್ನು ಏನು ಮಾಡ್ತೀವಿ, ನೋಡಿರ್ತೀವಿ. ದೇವರ ಹತ್ರ ಆಗ್ತಾ ಇರ್ತೀವಿ, ಸಡನ್ನಾಗಿ ಏನಾಗುತ್ತೆ, ಕಷ್ಟಗಳು ಬರುತ್ತೆ, ನಾವು ದೇವ್ರನ್ನ ಬಿಟ್ಟು ದೂರ ಆಗ್ತೀವಿ. ನಾವು ಈ ರೀತಿ ದೇವ್ರನ್ನ ಬಿಟ್ಟು ದೂರ ಆಗಿ ತಿರುಗಿ ನಾವು ಲೋಕದ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ, ಇನ್ನೇನು ಹೋಗಿರ್ಬೇಕು ಅನ್ಬೇಕಾದ್ರೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದರೆ ಪೇತ್ರನು ಯೇಸು ಕ್ರಿಸ್ತನ ಜೊತೆ ಅಷ್ಟು ಇರಬೇಕಾದ್ರೆ ಎಷ್ಟು ಜನ ಯೋಚನೆ ಮಾಡಿದ್ದಾರೆ, ಯಾಕೆ ಪೇತ್ರನು ಯೇಸು ಕ್ರಿಸ್ತು ನನಗೆ ಗೊತ್ತಿಲ್ಲ ಅಂತ 3 ಸತಿ ಹೇಳಿದ್ರು ಅಂತ. ಯಾಕೆ ಹೇಳಿರ್ಬೋದು? ಓಕೆ, ಭಯ. ಯಾಕೆ ಭಯ ಇತ್ತು? ಅಲ್ಲ, ಅರ್ಥ ಆಯಿತು. ಇವಾಗ ನೋಡಿ, ಪೇತ್ರನು ಅಲ್ಲಿ ಬಂದಾಗ ಕತ್ತಿ ಎತ್ತು ಏನು ಮಾಡ್ತಾನೆ, ಆ ಸೋಲ್ಜರ್ ಕಿವಿಯನ್ನು ಅಡಿಯಾಳ ಕಿಳಿ ಏನು ಮಾಡಿಬಿಡ್ತಾನೆ, ಕಟ್ ಮಾಡ್ತಾನೆ. ಆಗ ಆ ಕಾಲದಲ್ಲಿ ಯೇಸು ಕ್ರಿಸ್ತು ಏನಂತ ಹೇಳ್ಬಿಡ್ತಾರೆ, ನೀನೇನು ಮಾಡು, ಅದನ್ನು ಮಾಡಿದ ತಪ್ಪು ಅಂತೇಳಿ ಏನು ಮಾಡ್ತಾರೆ, ಅವನಿಗೆ ಕ್ಷಮಿಸಿ ಅಲ್ಲಿರುವಂಥ ಆ ಒಂದು ಸೋಲ್ಜರ್ಗೆ ಏನು ಮಾಡ್ತಾರೆ, ಗುಣಪಡಿಸ್ತಾರೆ. ಪೇತ್ರನ ಮನಸ್ಸಲ್ಲಿ ಏನಿತ್ತಂದರೆ, ದೇವರ ಜಾಗದಲ್ಲಿ ಬಂದು ಯೇಸು ಕ್ರಿಸ್ತು ರೋಮನ್ಸ್ ಜನರಿಗೆ ವಿರೋಧವಾಗಿ, ಅಂದರೆ ರೋಮಾಪುರದ ವಿರೋಧವಾಗಿ ಎದ್ದು ನಿಂತು ದೇವ್ರು ಏನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ ಪೇತ್ರನು. ಹೋರಾಡಿ ಇವರು ರಾಜನಾಗಿದ್ದು ಇವ್ರನ್ನ ಕಾಪಾಡೋಕ್ಕೆ ಬಂದ ರಕ್ಷಕನು ಅಂತ ಅಂದ್ಕೊಂಡಿದ್ರು. ಅವ್ರು ಮಾತ್ರ ಅಲ್ಲ, ಜೊತೆಲಿದ್ದಂಥ ಎಲ್ಲರೂ ಏನು ಅಂದ್ಕೊಂಡಿದ್ರು, ಇವರು ರಾಜನಾಗ್ತಾರೆ, ನಿಜವಾಗ್ಲೂ ರಾಜನಾಗ್ತಾರೆ, ಇವ್ರಿಗೆ ವಿರೋಧವಾಗಿ ವಾರ್ ಮಾಡಿ, ಯುದ್ಧ ಮಾಡಿ ಏನು ಮಾಡ್ತಾರೆ, ರಾಜನಾಗಿ ಜಯಿಸ್ತಾರೆ ಅಂತ. ಎಲ್ಲರೂ ಮೆಸ್ಸಿಯಾಗೋಸ್ಕರ ಕಾದಿದ್ದು ಏನಕ್ಕೋಸ್ಕರ, ರಾಜನಾಗ್ತಾರೆ ಅಂತ. ಯೇಸು ಕ್ರಿಸ್ತು ಒಬ್ಬರು ಮಾತ್ರ ಏನು ಹೇಳ್ತಾ ಇದ್ದಾರೆ, ರಾಜನಾಗೋದಕ್ಕಿಂತ ಅವ್ರೇನು ಮಾಡ್ತಾರೆ, ಜಾಗದಲ್ಲಿ ತನ್ನನ್ನು ತಾನು ದಾಸನಾಗ್ತಾರೆ, ತನ್ನನ್ನು ತಾನು ಸ್ವೀಕರಿಸ್ತಾ ಇದೆ. ಏನಂತ ಹೇಳ್ತಾರೆ, ತನ್ನನ್ನು ತಾನು ತಾಳ್ಮೆಯಿಂದ ತೆಗೆಸ್ಕೊಳ್ತಾ ಇದ್ದಾರೆ. ಏನು ಮಾಡ್ತಾರೆ, ಜಾಗದಲ್ಲಿ ಸ್ಯಾಕ್ರಿಫೈಸ್, ಬಲಿ ಆಗ್ತಾ ಇದ್ದಾರೆ. ಪೇತ್ರನಾಗಲಿ ಜೊತೆಲಿದ್ದಂಥ ಶಿಷ್ಯರಾಗಲಿ ಯಾರೂ ಸಹ ಯೇಸು ಕ್ರಿಸ್ತು ತ್ಯಾಗ ಮಾಡ್ತಾರೆ, ತನ್ನನ್ನು ತಾನು ಬಲಿ ಆಗ್ತಾರೆ ಅಂತ ಏನು ಮಾಡಿಲ್ಲ, ಯೋಚನೆ ಮಾಡಿರಲಿಲ್ಲ. ಯೇಸು ಕ್ರಿಸ್ತು ಎಷ್ಟೇ ಅವ್ರಿಗೆ ಹೇಳಿದ್ರು ಅವ್ರ ಮನಸ್ಸಲ್ಲಿ ಏನಿತ್ತು, ದೇವಾದಿ ದೇವರು ಈ ರೀತಿ ಮಾಡೋಕ್ಕೆ ಸಾಧ್ಯ. ಶಿಷ್ಯರಿಗೆ ಮಾತ್ರ ಅಲ್ಲ, ಪಿಶಾಚಿಗೆ ಶಾಕ್ ಏನಾಗಿತ್ತು, ದೇವರು ಯೇಸು ಕ್ರಿಸ್ತು ದೇವರಾಗಿ ದೇವರು ಇಳಿದು ಬಂದ ಮೇಲೆ ತನ್ನನ್ನು ತಾನು ಬಲಿ ಆಗ್ತಾರೆ ಅಂತ. ಇದಕ್ಕೇನೆ 3 ದಿವಸ ದೇವರು ಏನಿರ್ತಾರೆ, ಪಾತಾಳದಲ್ಲಿ ಏನು ಮಾಡಿರ್ತಾರೆ, ನರಕದಲ್ಲಿ ಸ್ವಾರ್ಥ. ಪಿಶಾಚಿಗೆ ಏನಾಗಿತ್ತು, ಜಯ ಸಿಕ್ಬಿಡ್ತು ಅನ್ನುವಂಥ ಮೈಂಡ್. ಯಾರಿಗೆ? ಲೂಸಿಫರ್ನಿಗೆ ಏನಾಗಿತ್ತು, ಯೇಸು ಕ್ರಿಸ್ತು ದೇವರ ಮೇಲೆ ನನಗೆ ಫೈನಲ್ ಜಯ ಇದೆ. ಅವ್ರಿಗೂ ಇತ್ತು, ಅದಕ್ಕೆ ಮುಂಚೆ ಬೇರೆ ಯಾರಿಗೂ ಇತ್ತು, ಜೊತೆಲಿದ್ದಂಥ ಶಿಷ್ಯರಿಗೂ ಭಯ ಏನಾಗಿತ್ತು, ಇವರು ದೇವರು ರಾಜನಾಗಿದ್ದು ಫುಲ್ ಫೈಟ್ ಮಾಡಿ ನಮಗೆ ಬಿಡುಗಡೆ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ, ಯೇಸು ಕ್ರಿಸ್ತು ಏನು ಮಾಡ್ತಾ ಇದ್ದಾರೆ, ಬಲಿಯಾಗಿ ಅವ್ರ ಜೊತೆ ಏನಾಗಿ ಪ್ರಿಸ್ನರ್ ಆಗಿ, ಕೈದಿಯಾಗಿ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾರೂ ಎದುರು ನೋಡದೇ ಇರುವಂಥ ವಿಷಯವನ್ನು ಮಾಡಿದ್ದು ಯಾರು? ಯೇಸು ಕ್ರಿಸ್ತು. ಎಲ್ಲರೂ ಅವ್ರನ್ನ ಒಂದು ವಾರ್ ಹೀರೋ, ಒಂದು ದಾವಿದನ ರೀತಿಯಲ್ಲಿ ಮೇಲೆತ್ತು ನೋಡಬೇಕು ಅಂತ ಏನು ಮಾಡ್ತಾರೆ, ನೋಡ್ತಾರೆ. ಇವರೇ ನೆಕ್ಸ್ಟು ರಾಜ. ರೋಮನ್ಸ್ ವಿರೋಧವಾಗಿ ಏನು ಮಾಡ್ತಾರೆ, ಎಲ್ಲರನ್ನೂ ಸೇರಿಸಿ. ನೋಡಿ, ಸದಸ್ಯರು ಪರಸಿಯರಿಗಿದ್ದಂಥ ಭಯ ಅದೇ. ಇಸ್ರೇಲ್ ಯೂದರು, ಆ ಯೂದರಲ್ಲಿರುವಂಥ ಒಂದು ಟೀಚರ್ಸ್ಗಿದ್ದಂಥ ಭಯ ಏನು, ಇವ್ರು ರೋಮನ್ಸ್ ವಿರೋಧವಾಗಿ ಎದ್ದು ಇವ್ರನ್ನ ಸೇರ್ಕೊಂಡು ಏನು ಮಾಡ್ತಾರೆ, ಆರ್ಮಿ ಸೇರಿಸಿ ಇವರು ಯುದ್ಧಕ್ಕೆ ಹೋಗ್ತಾರೆ ಅಂತ. ಅವರಲ್ಲಿದ್ದಿದ್ದ ಭಯ ಅದೇ. ರೋಮಾಪುರದಲ್ಲಿದ್ದಂಥ ರಾಜನಿಗಿಂತ ಅಲ್ಲಿದ್ದಂಥ ಏನು ಹೇಳ್ತೀರಾ, ಪಿಲೋತನಿಗೆ ಹಿರೋದನಿಗೆ ಇದ್ದಂಥ ಭಯ ಅಲ್ಲ ಏನು, ನನಗೆ ವಿರೋಧವಾಗಿ ಯೇಸು ಕ್ರಿಸ್ತು. ಯಾಕಂದರೆ ಯೇಸು ಕ್ರಿಸ್ತು ಏನಾಗಿದ್ರು, ಅಷ್ಟು ಫೇಮಸ್ ಆಗಿದ್ರು. ಎಲ್ಲ ಜನರು ಏನಾಗಿದ್ರು, ಯೇಸು ಕ್ರಿಸ್ತನ ಜೊತೆ ತುಂಬ ಏನು ಹೇಳ್ತಾರೆ, ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದರು. ಹಿಂದೆ ಅವರ ಜೊತೆಯಲ್ಲಿದ್ದಂಥ ಜನರು ಹೆಚ್ಚಾಗಿದ್ರು. ಹಿಂಗಿರಬೇಕಾದ್ರೆ ಎಲ್ಲರೂ ಎದುರು ನೋಡಿದ್ದೇನು, ಮೊದಲು ದೇವರು ಯುದ್ಧ ಮಾಡ್ತಾರೆ, ಯೇಸು ಕ್ರಿಸ್ತು ಯುದ್ಧ ಮಾಡ್ತಾರೆ ಅಂತ. ಪೇತ್ರನು ಸಹ ಅದನ್ನೇ ಎದುರು ನೋಡ್ದೆ. ಅದಕ್ಕೆ ಅವ್ನು ಕತ್ತಿ ಎತ್ತಿ ಏನು ಮಾಡ್ತಾ ಇದ್ದಾನೆ, ಕಿವಿಯನ್ನು ಕಟ್ ಮಾಡ್ತಾನೆ. ಸಮಯ ಬಂತು ಅಂತ ಅಂದ್ಕೊಳ್ರೆ ಎಲ್ಲರೂ ಏನು ಅಂದ್ಕೊಂಡ್ರು, ಯುದ್ಧ ಮಾಡೋಕ್ಕೆ ಸಮಯ ಬಂತು ಅಂತ. ಯೇಸು ಕ್ರಿಸ್ತುಗೆ ಮಾತ್ರ ಏನು ಗೊತ್ತಾಗಿತ್ತು, ತಾನು ಬಲಿ ಆಗೋಕ್ಕೆ ಸಮಯ ಬಂದದ್ದು. ಹಲ್ಲೆಲೂಯಾ. ಇದನ್ನು ತಿಳಿದುಕೊಂಡಿದ್ದ ತಕ್ಷಣವೇ ಪೇತ್ರನ್ ಏನು ಮಾಡ್ತಾನೆ, ನನಗೆ ಭಯ ಬಂದಿದ್ದಕ್ಕೆ ಕಾರಣ ಏನು, ಇವರು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ, ನಾನು ಯುದ್ಧ ಮಾಡೋಕ್ಕೆ ಹೋಗೋಣ ಅಂದರೆ ಇವರು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡೆ ಅವನಲ್ಲಿ ಏನಾಯಿತು, ಸಡನ್ನಾಗಿ ಅಷ್ಟು ಜೊತೆಯಲ್ಲಿದ್ದಂಥ ಮನುಷ್ಯ ಭಯಪಟ್ಟಿದ್ದಕ್ಕೆ ಕಾರಣ ಏನು, ದೇವರು ಬೇರೆ ರೀತಿಯಲ್ಲಿ ಆಚೆ ಕರ್ಕೊಂಬರ್ತಾನೆ ಅಂತ ಪೇತ್ರನ ಎದುರು ನೋಡ್ತಾ. ಆದರೆ ದೇವರು ಅವನನ್ನು ಆ ಒಂದು ಕಾಲದಿಂದ ಆಚೆ ಕರ್ಕೊಂಡಿದ್ದ ರೀತಿ ಬೇರೆ. ಯಾಕಂದರೆ ಪೇತ್ರನ ಅದಾದ ಮೇಲೆ ಏನಾಗ್ತಾನೆ, ಇಲ್ಲ ಅಂತ 3 ಸತಿ ಹೇಳಿದ್ಮೇಲೆ ಏನಾಗುತ್ತೆ, ಆ ಕೋಳಿ ಏನು ಮಾಡುತ್ತೆ, ಕೋಳಿ ಅಲ್ಲ,
ಏನು ಒಂದು ಅದೇನು ಮಾಡುತ್ತೆ, ಕೂಡುತ್ತೆ, ಅವ್ನಿಗೇನಾಗತ್ತೆ, ಅವಾಗ ಹೋಗಿ ಅವ್ನು ಅಳ್ತಾನೆ ಕೂತ್ಕೊಂಡು. ಅದಾದ ಮೇಲೆ ನೆಕ್ಸ್ಟ್ ಅಪೋಸ್ತಲ ಕೃತ್ಯಗಳೇನಾಗುತ್ತೆ, ಪೇತ್ರನ ದೇವರು ಸಭೆಗೆ ಏನು ಮಾಡ್ತಾರೆ, ಹೆಡ್ಡಾಗಿ ಲೀಡಾಗಿ ನೇಮಿಸ್ತಾರೆ, ಅಪೋಸ್ತಲಾಗಿ ನೇಮಿಸ್ತಾರೆ. ಪೇತ್ರನಿಗೆ ಆ ಒಂದು 3 ಸತಿ ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ ಕಾಲ ಅವನ ಬಾಬಿಲೋನ ಕಾಲ. ಎಲ್ರಿಗೂ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೇನೆ. ಅವನ ಬಾಬಿಲೋನ ಕಾಲ ಏನಾಗಿತ್ತು, ಕಷ್ಟ ಕಾಲವಾಗಿತ್ತು. ಏನಂತ, ಅವನ ಕಷ್ಟ ಕಾಲ ಏನಾಗಿತ್ತು, ಅವನು ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲ ಅಂತ ಎಲ್ರ ಮುಂದೆ ಏನು ಹೇಳ್ಬಿಡ್ತಾನೆ, ಹೇಳ್ಬಿಡ್ತಾನೆ. ಇದಕ್ಕೆ ಮುಂಚೆ ಅವನು ಮುಂಚೆ ಫಸ್ಟ್ ಈಜಿಪ್ಟಿನಿಂದ ದೇವ್ರು ಎಲ್ಲಿಂದ ಆಚೆ, ಅವ್ನು ಮೀನು ಹಿಡಿತಾ ಇರಬೇಕಾದ್ರೆ ಮೊದಲನೇ ಸಾರಿ ದೇವ್ರು ಆಚೆ ಕರ್ಕೊಂಬರ್ತಾರೆ. ಆದರೆ 2ನೇ ಸಾರಿ ಎಲ್ಲಿಂದ ಕರ್ಕೊಂಬರ್ತಾರೆ, ಅವ್ನು ಇಲ್ಲ ಅಂತ ಹೇಳಿದ ಮೇಲೆ ಅವ್ನು ಧೈರ್ಯ ಕೊಟ್ಟು ಎಲ್ಲಿ ಕರ್ಕೊಂಬರ್ತಾರೆ, ಪವಿತ್ರಾತ್ಮ ಅವನ ಮೇಲೆ ಇಳಿದ ಮೇಲೆ ಏನಾಗ್ತಾ ಇದೆ, ಅವನಲ್ಲಿ ಹೆಚ್ಚಾದ ಧೈರ್ಯ ಬರ್ತಾ ಇದೆ. ಹಲ್ಲೆಲೂಯಾ. ಹಾಂ, ಎಲ್ಲರೂ ನಾವೇನು ಎದುರು ನೋಡ್ತೀವಿ ಅಂದರೆ, ದೇವರು ಒಂದು ರೀತಿಯಲ್ಲೇ ನಮ್ಮನ್ನು ಸೇವ್ ಮಾಡಬೇಕು, ಅತಿಶಯಗಳ ಮೂಲಕನೇ, ಯುದ್ಧ ಮಾಡಿನೇ, ಫಿಸಿಕಲಾಗಿ ಪವರ್ ಯೂಸ್ ಮಾಡಿನೇ ದೇವರು ನಮ್ಮನ್ನು ಏನು ಮಾಡಬೇಕು, ಸೇವ್ ಮಾಡಬೇಕು. ಆದರೆ ಯೇಸು ಕ್ರಿಸ್ತುವಿನ ಮನಸ್ಸಲ್ಲಿ ಇರುವಂಥ ಪ್ಲ್ಯಾನ್ಸ್, ನಮಗಿರುವಂಥ ದಾರಿ ಏನಾಗಿರುತ್ತೆ, ಬೇರೆ ಆಗಿರುತ್ತೆ. ನಾವು ಎದುರು ನೋಡುವುದು ಬೇರೆ, ದೇವರು ನಡೆಸುವಂಥ ದಾರಿ ಬೇರೆ. ಹಲ್ಲೆಲೂಯಾ. ಹಾಂ, ಸೊ ನಮ್ಮ ಇದು ನೋಡಿ, ಯಾವಾಗಲೂ ಸಹ ಪೇತ್ರನ ಹತ್ರ ದೇವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನೋಡಪ್ಪ, ನೀನು ನನ್ನನ್ನು ಏನು ಮಾಡ್ತೀಯ, ನನ್ನನ್ನು ತೋರಿಸ್ಕೊಟ್ಬಿಡ್ತೀಯ ಅಂದರೆ ನೀನೇನು ಮಾಡ್ತೀಯ, ನೀನು ಬಿದ್ದೋಗ್ತೀಯ. ಆದರೆ ನಾನೇನು ಪ್ರಾರ್ಥನೆ ಮಾಡಿದ್ದೀನಿ, ಪಿಶಾಚಿ ನಿನ್ನನ್ನು ಏನು ಮಾಡಿ ಶೋಧಿಸ್ಬೇಕು ಅಂತ ಬಂದಿದ್ದಾನೆ, ಏನು ಮಾಡಿದ್ದೀನಿ, ಅಲೋ ಮಾಡಿದ್ದೀನಿ. ಆದರೆ ನಾನೇನು ಮಾಡಿದ್ದೀನಿ, ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ. ನೀನು ಬಂದ ಮೇಲೆ ಏನು ಮಾಡು, ಬೇರೆಯವರಿಗೆ ಬಲಪಡಿಸುವಂಥ ಪೇತ್ರನ ನೋಡಿ ಹೇಳ್ತಾರೆ ಯೇಸು ಕ್ರಿಸ್ತು. ನೀನು ಹಿಂತಿರುಗಿ ಬಂದ ಮೇಲೆ ಬೇರೆಯವ್ರನ್ನೆಲ್ಲ, ನಿನ್ನ ಸಹೋದರನ್ನೇನು ಮಾಡು, ಬಲಪಡಿಸು ಅಂತಾರೆ. ಇವಾಗ ಮೊದಲನೇ ಸಾರಿಗಿಂತ 2ನೇ ಸಾರಿ ಏನಾಗಿತ್ತು, ಪೇತ್ರನಲ್ಲಿ ಧೈರ್ಯ ಹೆಚ್ಚಾಯಿತು. ಪೇತ್ರನಲ್ಲಿ ಏನಾಯಿತು, ಬೇರೆಯವ್ರನ್ನ ಬಲಪಡಿಸುವಂಥ ಬುದ್ಧಿ ಏನಾಯಿತು, ಹೆಚ್ಚಾಯಿತು. ಆದರೆ ಅವನು ಎದುರು ನೋಡಿದ್ದು ಬೇರೆ, ದೇವರು ಮಾಡಿದ್ದು ಬೇರೆ. ಸೊ ನಮ್ಮ ಅರಣ್ಯ ಕಾಲದಲ್ಲಿ ನಾವೇನು ಅಂದ್ಕೊಳ್ತೀವಿ ಅಂದರೆ, ದೇವರೇ ನಾನು ಇಷ್ಟು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ಕೊಟ್ಟಂಥ ವಾಗ್ದಾನಗಳ ನೆರವೇರೋಕ್ಕೆ ಸಾಧ್ಯನಾ? ಎಲ್ಲರೂ ಅದನ್ನು ಅಂದ್ಕೊಳ್ಳೋಣ. ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಲ್ರಿಗೊಂದು ಪ್ರಶ್ನೆ ಬರುತ್ತೆ. ದೇವರು ನಾನು ಇಷ್ಟು ಕೆಟ್ಟವನಾಗಿರುವಾಗ, ತಪ್ಪಾದ ದಾರಿಯಲ್ಲಿ ಇರಬೇಕಾದ್ರೆ ದೇವರು ವಾಗ್ದಾನಗಳನ್ನು ಕೊಟ್ಟಿದ್ದರೆ, ಆ ವಾಗ್ದಾನಗಳನ್ನು ದೇವರು ನೆರವೇರಿಸೋಕ್ಕೆ ಸಾಧ್ಯನಾ? ಇಸ್ ಇಟ್ ಈವನ್ ಪಾಸಿಬಲ್ ಫಾರ್ ಗಾಡ್? ದೇವರು ಅದನ್ನು ಇನ್ನೂ ಮಾಡೋಕ್ಕೆ ಸಾಧ್ಯನಾ ಅಂತ ಏನಿರುತ್ತೆ, ನಮ್ಮಲ್ಲಿ ಪ್ರಶ್ನೆ ಇರುತ್ತೆ. ನಮ್ಮಲ್ಲಿ ಯಾವ ಪ್ರಶ್ನೆ ಬರುತ್ತೆ, ನಾನು ತಪ್ಪಾದ ದಾರಿಯಲ್ಲಿ ಹೋಗಿದ ಮೇಲೇನೂ ಸಹ ದೇವರು ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರಿಸೋಕ್ಕಾಗತ್ತಾ? ಯಾಕಂದರೆ ಎಷ್ಟೋ ಸತಿ ದೇವರು ತನ್ನ ವಾಗ್ದಾನಗಳು ಎಲ್ಲಿ ಕೊಟ್ಟಿರ್ತಾರೆ ಅಂದರೆ, ನಾವು ತಪ್ಪಾದ ದಾರಿಯಲ್ಲಿ ನಡೀತಾ ಇರ್ತೀವಿ, ಅಂಥ ಕಾಲದಲ್ಲಿ ದೇವ್ರು ಏನು ಮಾಡಿರ್ತಾರೆ, ವಾಗ್ದಾನ ಕೊಡ್ತಾರೆ. ಅಂಥ ಕಾಲದಲ್ಲಿ ದೇವರು ವಾಗ್ದಾನ ಕೊಟ್ಟು ಅದನ್ನು ನೆರವೇರಿಸೋಕ್ಕೆ ಸಾಧ್ಯನಾ ಅಂತ ಮನಸ್ಸಲ್ಲಿ ಬರಬೇಕಾದ್ರೆ, ನಮಗೆ ಕೊಟ್ಟಿರುವಂಥ ದೇವರ ವಾರ್ತೆ ಯಾವುದು? ಐಸಾಯ 48. ಐಸಾಯ 48ರಲ್ಲಿ ದೇವ್ರು ಏನು ಹೇಳ್ತಾರೆ, ನೀವು ತಪ್ಪಾದ ದಾರಿಯಲ್ಲಿ ಹೋಗ್ತೀರಂತ ನನಗೆ ಗೊತ್ತಿತ್ತು, ಆದರೂ ನಾನು ಏನು ಮಾಡ್ತಾ ಇದ್ದೀನಿ, ಈ ಸತಿ ವಾಗ್ದಾನ ಕೊಡ್ತೀನಿ. ಅವ್ರ ದೇವರು ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಮುಂಚೆ ಇದೆಲ್ಲ ನಡೆಯುತ್ತೆ ಅಂತ ನಾನು ಏನು ಹೇಳಿದೆ, ಆಲ್ರೆಡಿ ಹೇಳಿದೆ. ನಿಮಗೆ ಐಸಾಯ 48 ಜ್ಞಾಪಕ ಇದ್ದರೆ 1-12 ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಮುಂಚೆ ಏನೆಲ್ಲ ನಡೆಯುತ್ತೋ ಎಲ್ಲೋ ನಾನು ಏನು ಮಾಡಿದೆ, ನಿಮಗೆ ಹೇಳಿದ್ದೆ, ತಿಳಿಸಿ ಅದನ್ನು ಮಾಡಿ ನಡೆಸಿದ್ದೀನಿ. ಇವಾಗ ನೆಕ್ಸ್ಟು ನಾನೇನು ಮಾಡ್ತೀನಿ, ಹೊಸ ವಿಷಯ ನಿಮಗೆ ಏನು ಮಾಡ್ತೀನಿ, ತಿಳಿಸಿ ನಾನೇನು ಮಾಡ್ತೀನಿ, ನಡೆಸ್ತೀನಿ. ಇದನ್ನೆಲ್ಲಿ ಕೊಡ್ತಾರೆ ಗೊತ್ತಾ ದೇವರು? ಈ ಜನರು ಬಾಬಿಲೋನಲ್ಲಿ ಸಿಕ್ಕೊಂಡಿರ್ಬೇಕು. ಹಲ್ಲೆಲೂಯಾ. ದೇವರು ಅವರ ವಾಗ್ದಾನಗಳನ್ನು, ನಾವು ತಪ್ಪಾದ ದಾರಿಯಲ್ಲಿ ಹೋಗ್ಬೋದು, ಆದರೆ ಅವರ ವಾಗ್ದಾನಗಳನ್ನು ದೇವರು ಏನು ಮಾಡ್ತಾರೆ, ನಮ್ಮ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಬಂದು ಅವರ ವಾಗ್ದಾನಗಳನ್ನು ನೆರವೇರಿಸ್ತಾರೆ. ಹಲ್ಲೆಲೂಯಾ. ಹಾಂ, ಇವಾಗಲೂ ಸಹ ನಮ್ಮಲ್ಲಿ ಪ್ರಶ್ನೆ ಬರಬೇಕಾದ್ರೆ, ದೇವರೇ ನನ್ನ ಜೀವನದಲ್ಲಿ ವಾಗ್ದಾನಗಳನ್ನು ನಡೆಯೋಕ್ಕೆ ಸಾಧ್ಯನಾ ಅಂತ ಹೇಳಬೇಕಾದ್ರೆ ನಮ್ಮ ಮೈಂಡಲ್ಲಿ ಏನು ಬರಬೇಕು, ದೇವರು ತನ್ನ ವಾಗ್ದಾನಗಳನ್ನು ನನಗೋಸ್ಕರ ಕೊಟ್ಟಿಲ್ಲ, ಅವರ ನಾಮದ ಮಹಿಮೆಗೋಸ್ಕರ. ಹಲ್ಲೆಲೂಯಾ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯ ನಮ್ಮ ಕೃಪೆಸಿದ ಕಾಲವಿದೆ. ನಿಮ್ಮ ವಾಗ್ದಾನಗಳು ನಾವು ತಪ್ಪಾದ ದಾರಿಯಲ್ಲಿ ನಡೆದ್ರೂ ಸಹ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಬಂದು ನಮ್ಮನ್ನಪ್ಪ ಆ ವಾಗ್ದಾನಗಳು ನೆರವೇರಿಸೋದು ನಿಮಗೆ ಶಕ್ತರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ವಾಗ್ದಾನಗಳನ್ನ ಸಂಪೂರ್ಣವಾಗಿ ಸರಿಯಾದ ತಾರದಲ್ಲಿ, ಸರಿಯಾದ ಕಾಲದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ನಮ್ಮನ್ನು ಯಾವ ದಾರಿಯಲ್ಲಿ ನಡೆಸಬೇಕು ಅಂತ ನಿಮ್ಮಿದ್ದೀರೋ ಆ ದಾರಿಯಲ್ಲಿ ನಮ್ಮನ್ನು ನಡೆಸಿ ದೇವರೇ. ಬರುವಂಥ ವಾರದಲ್ಲಿ ನಿಮ್ಮ ಕೃಪೆ ಹೆಚ್ಚಾಗಿರಲಿ. ಹೌದಪ್ಪ, ನಿಮ್ಮ ಅತಿಶಯಗಳು ನಮ್ಮ ಜೀವನದಲ್ಲಿ ನಾವು ಹೆಚ್ಚಾಗಿ ಕಾಣೋದಕ್ಕೆ ಸಹಾಯ ಮಾಡಿಯಪ್ಪ. ಅದು ಮಸ್ತ ನಿಮ್ಮ ಜೀವನದಲ್ಲಿ ಎಷ್ಟೋ ಜನರಪ್ಪ ಸ್ತೋತ್ರ 2ನೇ ಸಾರಿ 3ನೇ ಸಾರಿ 4ನೇ ಸಾರಿ ಅಂತ ಪಾಪದಲ್ಲಿ ಬಿದ್ದಿರ್ತಾರೆ.
ನಿಮ್ಮ ರಕ್ಷಣೆಯಲ್ಲಿರುವಂತಹ ಜನರ ಮನಸ್ಸಿನಲ್ಲಿ ಮಾತನಾಡಿ ನಿಮ್ಮ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಬನ್ನಿ. ಇರುವಂಥ ಎಷ್ಟೋ ಜನರು ಇನ್ನೂ ನಿಮ್ಮ ಹತ್ರ ಆಗಬೇಕು ಅಂತ ಆಸೆ ಪಡ್ತಾರೆ. ಇನ್ನೂ ಅವ್ರಿಗೆ ಹತ್ರ ಆಗಕ್ಕೆ ಸಹಾಯ ಮಾಡಿ. ಈ ವಾರದಲ್ಲಿ ಏನೆಲ್ಲ ನೀವು ಮಾಡಿ ನಿಮ್ಮ ಅತಿಶಯಗಳ ಅದ್ಭುತಗಳು ಮಾಡಬೇಕು ಅಂತಿದ್ದೀರೋ ಎಲ್ಲವನ್ನು ನೀವು ಸರಿಯಾದ ದಾರಿಯಲ್ಲಿ ಸರಿಯಾದ ಸಮಯದಲ್ಲಿ ನೀವು ಮಾಡಿ ಮುಗಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ವಾಗ್ದಾನಗಳು ಹೌದು ಮತ್ತು ಆಮೇನಾಗಿದೆ ಅಂತ ನಿಮ್ಮ ವಾಕ್ಯದಲ್ಲಿದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾರ್ತೆಯಲ್ಲಿ ಒಂದನ್ನು ಸಹ ನಾವು ಮಾರ್ಪಡಿಸೋಕ್ಕಾಗಲ್ಲಪ್ಪ. ಬರುವಂಥ ವಾರದಲ್ಲಿ ಹೌದಪ್ಪ, ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ, ಪ್ರತಿಯೊಬ್ಬರು ಒಂದೊಂದು ಪ್ರೇಯರ್ ಇರುತ್ತೆಪ್ಪ. ಇಲ್ಲೋ ನೀವು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲದಕ್ಕಿಂತ ಮೇಲೆಪ್ಪ ತಂದೆಯಾದ ದೇವರ ಪ್ರೀತಿಯು, ಹೌದಪ್ಪ ಯೇಸು ಕ್ರಿಸ್ತುವಿನ ಕೃಪೆ, ಹೌದಪ್ಪ ಸ್ತೋತ್ರ. ಅದೇ ರೀತಿ ಪವಿತ್ರಾತ್ಮರ ಅನ್ಯೋನ್ಯತಾಯಕತೆ ಪ್ರತಿಯೊಬ್ಬರ ಜೊತೆಯೂ ಇದ್ದು ಅಪ್ಪ, ಎಲ್ಲವನ್ನು ನಿಮ್ಮ ಸಮೂಹದಲ್ಲಿ ಹೌದಪ್ಪ ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ಇದ್ದು ನಾವು ಬೇಡ್ಕೊಳ್ತಾ ಇದ್ದೀವಿ. ಹೌದಪ್ಪ, ನಾವೆಲ್ಲರೂ ನಿಮ್ಮ ಕೃಪೆ ಸಿಂಹಾಸನ ಮುಂದ್ಕೊಂಡು ಪೌಲ್ ಹೇಳುವಂಥ ರೀತಿಯಲ್ಲಿ ಹೌದಪ್ಪ ನಿಮ್ಮ ಕೃಪೆ ಸಿಂಹಾಸನದ ಮುಂಚೆ ನಾವು ನಿಂತು ಕೇಳುವಂಥ ಒಂದೇ ವಿಷಯ ಏನಂದರೆ ಹೌದಪ್ಪ ನಿಮ್ಮ ಪ್ರೀತಿಯು ನಿಮ್ಮ ಕೃಪೆ ನಮಗೆ ಅರ್ಥ ಆಗಬೇಕು. ಅರ್ಥ ಆದರೆ ನಿಮ್ಮ ಮೇಲಿಟ್ಟಿರುವಂಥ ನಂಬಿಕೆ ಪ್ರೀತಿಯನ್ನು ಹೆಚ್ಚಾಗುತ್ತೆ. ಅದಕ್ಕೆ ಸಹಾಯ ಮಾಡಿ, ಹೆಚ್ಚಾಗೋದಕ್ಕೆ ಸಹಾಯ ಮಾಡಿ. ನೀವು ಮಾಡುವಂಥ ಎಲ್ಲ ವಿಷಯಗಳು ಎಸೇಕೆಯೇಲ್ 36, 35, 36 ಪ್ರಕಾರ ಎಲ್ಲವೂ ನೀವು ಮಾಡೋದು ನಮ್ಮಲ್ಲಿ ಮನಸ್ಸಾಂತರವನ್ನು ಹೆಚ್ಚು ಮಾಡಬೇಕು ಅಂತ, ಅದು ಹೆಚ್ಚಾಗೋದಕ್ಕೆ ಸಹಾಯ ಮಾಡಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.